ಭಕ್ತರು ಅಂತ ಹೇಳ್ಬೋದು ಅಥವಾ ಅಮ್ಮನ ಪುತ್ರರು ಅಂತ ಹೇಳ್ಬೋದು. ಅನ್ನಪೂರ್ಣೇಶ್ವರ ಸನ್ನಿಧಿಯಲ್ಲಿ ನೀವು ಹೋಗಿ ಕೇಳಿದರೆ ಭಾಸ್ಕರರಾಯರು ಅರ್ಚನೆ ಮಾಡಿರುವಂತಹ ಶಿವಲಿಂಗವನ್ನು ನಾವು ನೋಡಬಹುದು. ಯಾವ ಮಂತ್ರ ಆದರೆ ಏನು, ಎಲ್ಲಕ್ಕೂ ಒಂದೇ ಶಕ್ತಿ ಅಲ್ವಾ ಅಂತ ಭಾಸ್ಕರರಾಯ ಮಕ್ಕಿನ್ ಅಂತಲೂ ಕರೀತಾರೆ. ತ್ರಿಶತಿಯ ಭಾಷ್ಯವನ್ನು ಬರಿಬೇಕು ಅಂತ ಹೇಳ್ತಾರೆ. ಯಾಕೆ ತ್ರಿಶತಿಯ ಭಾಷ್ಯವನ್ನು ಬರಿಬೇಕು ಅಂತ ಹೇಳ್ತಾರೆ ಅಂತಂದರೆ, ವೇದ, ಮೀಮಾಂಸ, ವ್ಯಾಕರಣ, ನ್ಯಾಯ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ನಾನೀಗಾಗಲೇ ಮುಂಚೆ ಹೇಳಿದ ವಿಡಿಯೋಗಳಲ್ಲಿ ಲಲಿತೆ ಬೇರೆ ಅಲ್ಲ, ಉಪಾಸಕ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಭಾಸ್ಕರ ರಾಯರ ಬಗ್ಗೆ. ಶ್ರೀವಿದ್ಯೆ ಉಪಾಸಕರಲ್ಲಿ ಪ್ರಮುಖರಾದಂಥವರು ಭಾಸ್ಕರ ರಾಯರು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಭಾಸ್ಕರ ರಾಯರ ಬಗ್ಗೆ. ಇವತ್ತು ಈ ವಿಷಯವಾಗಿ ತಿಳಿಸುವುದಕ್ಕೆ ನಮ್ಮ ಜೊತೆ ಸ್ವಪ್ರಕಾಶಾನಂದನಾಥ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಿಮ್ಮ ವಿಡಿಯೋಗಳು ತುಂಬ ಇಷ್ಟಪಟ್ಟು ನೋಡ್ತಾರೆ ನಮ್ಮ ವೀಕ್ಷಕರು. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಸ್ಕರ ರಾಯರ ಬಗ್ಗೆ, ಅವರ ಚರಿತ್ರೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಹ್ರೀಂ ಹ್ರೀಮಿತಿ ಪ್ರತಿದಿನಂ ಜಪತಾಂತ ವಾಕ್ಯಾಂ ಕಿನ್ನಾಮ ದುರ್ಲಭಮಿತಿ ತ್ರಿಪುರಾದಿವಾಸೆ ಮಾಲಾ ಕಿರೀಟಮದವಾರಣ ಮಾನನೀಯಾಂ ತಾನ್ ಸೇವತೆ ವಸುಮತೀಂ ಸ್ವಯಮೇವ ಲಕ್ಷ್ಮೀ. ನಮಸ್ಕಾರ, ಶ್ರೀಮಾತ್ರೆ ನಮಃ. ನಾವು ಶ್ರೀವಿದ್ಯೆಯ ಹಾದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಮ್ಮನವರ ಆರಾಧನೆ ಎಷ್ಟು ಮುಖ್ಯವಾಗಿರುತ್ತೋ, ಅಮ್ಮನವರಿಗೆ ಪ್ರೀತಿಕರವಾಗಿರುವಂತಹ ಉಪಾಸಕರನ್ನು ಅಥವಾ ಅಮ್ಮನ ಭಕ್ತರು ಅಂತ ಹೇಳ್ಬೋದು ಅಥವಾ ಅಮ್ಮನ ಪುತ್ರರು ಅಂತ ಹೇಳ್ಬೋದು, ಅಂತಹವರನ್ನು ತಿಳ್ಕೊಳ್ಳೋದು ಸಹ ಬಹಳ ಮುಖ್ಯವಾಗಿರುತ್ತೆ ನಮಗೆ. ಎಷ್ಟೋ ಬಾರಿ ನಮ್ಮ ಒಂದು ಉಪಾಸನೆಗಳಲ್ಲಿ ಪ್ರಮುಖವಾಗಿರುವಂತಹ ಗುರು ವರೆಣ್ಯರನ್ನ ಹಾಗೂ ಅವರ ಒಂದು ತತ್ವಗಳನ್ನು, ಅವರ ಒಂದು ಕಥೆಯನ್ನು ಮೆಲುಕು ಹಾಕೋದ್ರಲ್ಲಿ ಸಾಕಷ್ಟು ಕರ್ಮಗಳಿಂದ ನಾವು ದೂರ ಆಗ್ತೀವಿ. ಅದರಲ್ಲಿ ಇವತ್ತು ಮಂಜು ಅಮ್ಮನವರು ಹೇಳಿದಾಗೆ ಪ್ರಮುಖವಾಗಿ ಇರುವಂತಹ ಒಂದು ಉಪಾಸಕರಲ್ಲಿ ಪ್ರಮುಖ ಪಾತ್ರವನ್ನು ತಗೊಂಡಂತಹವರು ಅಂತಂದರೆ ಭಾಸ್ಕರ ರಾಯರು ಅಂತ. ಯಾಕೆ ನಾವು ಭಾಸ್ಕರ ರಾಯರನ್ನ ನೆನಪು ಮಾಡ್ಕೋಬೇಕು, ಅಥವಾ ಭಾಸ್ಕರ ರಾಯರ ಒಂದು ತತ್ವವನ್ನು ಅರ್ಥ ಮಾಡ್ಕೋಬೇಕು, ಅಥವಾ ಭಾಸ್ಕರ ರಾಯರ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ, ಲಲಿತೆಯೇ ಸ್ವಯಂ ಭಾಸ್ಕರ ರಾಯರಿಗೆ ಒಂದು ಕರ್ತವ್ಯವನ್ನು ಕೊಡ್ತಾಳೆ. ಏನಪ್ಪ ಆ ಕರ್ತವ್ಯ ಅನ್ನುವಂತಹದನ್ನ ಮುಂದೆ ನಾವು ನೋಡೋಣ. ಎಲ್ಲ ಗುರುಗಳು ಅಮ್ಮನವರ ಆರಾಧನೆ ಮಾಡೋದಕ್ಕೋಸ್ಕರ ಹುಟ್ಟಿರ್ತಾರೆ, ಅಥವಾ ಪೂರ್ವಾರ್ಜಿತ ಕರ್ಮಾನುಸಾರೇಣ ಯಾವುದೋ ಒಂದು ಶೇಷ ಕರ್ಮದಲ್ಲಿ ಅಮ್ಮನವರ ಆರಾಧನೆ ಅವರಿಗೆ ಬರೆದಿರುತ್ತೆ. ಆದರೆ ಭಾಸ್ಕರ ರಾಯರು ಈಸ್ ಅ ವೆರಿ ಸ್ಪೆಷಲ್ ಪರ್ಸನ್. ಏನು ಆ ತತ್ವ ಅಂತಂದರೆ, ಭಾಸ್ಕರ ರಾಯರು ಸ್ವತಃ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿದ್ದಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಜನನವನ್ನು ಪಡ್ಕೋತಾರೆ. ಭಾಸ್ಕರ ರಾಯರು ಹತ್ರ 16,000 ಇಸ್ವಿಯಲ್ಲಿ, ಮಧ್ಯಭಾಗದಲ್ಲಿ 16,050-30 ಇಸ್ವಿಯಲ್ಲಿ ಜನನವನ್ನು ಪಡೀತಾರೆ. ಸಣ್ಣ ಹುಡುಗನಿಂದಲೇ ಭಾಸ್ಕರ ರಾಯರಿಗೆ ವಿಪರೀತವಾದಂತಹ ಜ್ಞಾನ, ವಿಪರೀತವಾದಂತಹ ಚಿಂತನೆ ಹಾಗೂ ತತ್ವ ಅವಲೋಕನ. ಭಾಸ್ಕರ ರಾಯರು ಬರೀ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಮಾತ್ರ ಪ್ರಮುಖವಾಗಿರುವಂತಹ ಗ್ರಂಥಗಳನ್ನಾಗಲಿ ಪ್ರಮುಖವಾಗಿರುವಂತಹ ತತ್ವವನ್ನಾಗಲಿ ಕೊಟ್ಟಿಲ್ಲ. ಭಾಸ್ಕರ ರಾಯರು ವೇದ, ಮೀಮಾಂಸ, ವ್ಯಾಕರಣ, ನ್ಯಾಯ, ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ಹೀಗೆ ಇರುವಂತಹ ಎಲ್ಲ ಶಾಸ್ತ್ರಗಳಲ್ಲೂ ಪ್ರಮುಖವಾಗಿರುವಂತಹ ಒಂದು ದಿವ್ಯ ಗ್ರಂಥಗಳನ್ನು, ದಿವ್ಯ ತತ್ವಗಳನ್ನು ಸಾರ್ತಾರೆ. ಕೆಲವೊಂದು ಜಾಗಗಳಲ್ಲಿ ಭಾಸ್ಕರ ರಾಯರ ಉಲ್ಲೇಖವನ್ನು ಎರಡನೇ ಶಂಕರ ಅಂತಲೂ ಹೇಳ್ತಾರೆ, ಶಂಕರಾಚಾರ್ಯರ ಅಪರಸ್ವರೂಪ ಅಂತಲೂ ಹೇಳ್ತಾರೆ. ಈ ಒಂದು ಮಾತನ್ನು ತಗೊಂಡ್ರೆ, ಶಂಕರಾಚಾರ್ಯರ ಅಪರಸ್ವರೂಪ ಅಂತ ಹೇಳಿದ್ರೆ, ಭಾಸ್ಕರ ರಾಯರು ನಮ್ಮ ಭಾರತ ದೇಶವನ್ನು ಸಂಪೂರ್ಣವಾಗಿ ಓಡಾಡ್ತಾರೆ. ನಮ್ಮ ಭಾಸ್ಕರ ರಾಯರು ಸಂಪೂರ್ಣವಾಗಿ ಓಡಾಡಬೇಕಾದ್ರೆ ಅವರು ಪ್ರಮುಖವಾಗಿರುವಂತಹ ಜಾಗಗಳಲ್ಲಿ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟು ಅವರ ಧ್ಯಾನ, ನಿಯಮ, ನಿಷ್ಠೆ, ಅನುಷ್ಠಾನಗಳನ್ನು ಪಡ್ಕೋತಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ಭಾಸ್ಕರ ರಾಯರ ಚಿಂತನೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಪ್ರಸಂಗಗಳು ನಡೆಯುತ್ತೆ.
ಅದರಲ್ಲಿ ಭಾಸ್ಕರ ರಾಯರ ವಿಪರೀತವಾದಂತಹ ಶಕ್ತಿ ಒಂದು ಪ್ರದರ್ಶನವಾಗಲಿ ಅಥವಾ ಭಾಸ್ಕರ ರಾಯರ ಒಂದು ಚೈತನ್ಯ ಸ್ವರೂಪವನ್ನು ಹೊರಗಿಡುವಂತಹ ಒಂದು ಸಂದರ್ಭಗಳನ್ನು ತೋರಿಸ್ಕೊಡ್ತಾರೆ. ಗುರುಗಳೇ, ನೀವು ಈಗ ಹೇಳಿದ ಹಾಗೆ ಅವರ ತತ್ವವು ಹಾಗೆ ಅವರ ಚರಿತ್ರೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ತುಂಬ ಕುತೂಹಲ ಆಗ್ತಾ ಇದೆ. ಹಾಗೆ ಅವರ ಕೃತಿಗಳನ್ನು ಸಹ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೇವೆ. ಮೊದಲನೇದಾಗಿ ಭಾಸ್ಕರ ರಾಯರು ನಾವು ಅವರ ಒಂದು ಚರಿತ್ರೆಯನ್ನು ನೋಡಕ್ಕೆ ಹೋದರೆ ಸಾಕಷ್ಟು ಕಡೆ ಒಂದೊಂದು ರೀತಿಯಲ್ಲಿ ಒಂದೊಂದು ಚರಿತ್ರೆಯನ್ನು ಬರೆದಿದ್ದಾರೆ. ಅವರ ಶಿಷ್ಯ ಒಬ್ಬ ಅವರ ಚರಿತ್ರೆಯನ್ನು ಕೂತು ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿರುವಂತಹ ತತ್ವಗಳು ಮತ್ತು ಬೇರೆಯವರೆಲ್ಲ ಬರೆದಿರುವಂತಹ ತತ್ವಗಳನ್ನು ನೋಡಿದ್ರೆ ಭಾಸ್ಕರ ರಾಯರ ಒಂದು ಜೀವನ ಚರಿತ್ರೆ ಸ್ವಲ್ಪ ಏರುಪೇರಾಗಿ ಕಾಣಿಸುತ್ತೆ. ಅದು ಕರೆಕ್ಟಾಗಿ ಇದೇ ರೀತಿಯಲ್ಲಿ ಅವರು ಇದೇ ಹಾದಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ, ಹೀಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಸ್ವಲ್ಪ ಕಠಿಣವಾಗಿರುತ್ತೆ. ಪ್ರಮುಖವಾಗಿ ನಾವು ಭಾಸ್ಕರ ರಾಯರ ಒಂದು ತತ್ವಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಕಾಶಿಯಲ್ಲಿ ವಾರಾಣಸಿ ಅಂತ ನಾವು ಏನು ಹೇಳ್ತೀವಿ, ಕಾಶಿಯಲ್ಲಿ ವಿಶೇಷವಾಗಿರುವಂತಹ ಒಂದು ಕೈಂಕರ್ಯವನ್ನು ಹಮ್ಮಿಕೊಳ್ತಾರೆ. ಆ ಕೈಂಕರ್ಯ ಏನಪ್ಪ ಅಂತಂದರೆ, ಕಾಶಿ ಕ್ಷೇತ್ರದಲ್ಲಿ ಮಹಾಯಾಗ ಅಂತ ಹೇಳಿ ಅಂದ್ಕೋತಾರೆ. ಆ ಮಹಾಯಾಗದಲ್ಲಿ ವಿಶೇಷವಾಗಿ ಎಲ್ಲ ಪಂಡಿತರನ್ನು ಆಹ್ವಾನೆಯನ್ನು ಮಾಡಿರ್ತಾರೆ. ಆ ಎಲ್ಲ ಪಂಡಿತರನ್ನು ಆಹ್ವಾನ ಮಾಡಿದಾಗ ಈಗಾಗಲೇ ಭಾಸ್ಕರ ರಾಯರ ಹೆಸರು ಬಹಳ ಪ್ರಸಿದ್ಧವಾಗಿರುತ್ತೆ, ದೇಶಾದ್ಯಂತ ಪ್ರಸಿದ್ಧವಾಗಿರುತ್ತೆ. ಯಾರಿಗೆ ಹೆಸರು ತುಂಬ ಚೆನ್ನಾಗಿರುತ್ತೆ ಅಥವಾ ಹೆಸರು ತಗೊಂಡು ಬಹಳ ಬೇಗ ಮೇಲ್ ಬರ್ತಾರೋ ಅವರನ್ನ ಕೆಳಗಿಳಿಸ್ಬೇಕು ಅನ್ನುವಂತಹದ್ದು ನಮ್ಮ ಜನಾಂಗದಲ್ಲಿ ಬಹಳ ಚೆನ್ನಾಗಿರುತ್ತೆ. ಅವರಿಗೆ ಆಪೋಸಿಟಲ್ಲಿದ್ದಂತಹ ಒಂದು ಗ್ರೂಪ್ ಅಂತ ಏನು ಹೇಳ್ತೀವಿ, ಲಕ್ಷ್ಮಣ ಭಟ್ರು ಅಂತ, ಆ ಒಂದು ಶಿಷ್ಯ ಸಮೂಹ ಎಲ್ಲ ಸೇರಿ ಅಮ್ಮನವರ ಮಹಾಯಾಗ ಆಗಲಿ ಅಂತ ಹೇಳಿ ಮಹಾಯಾಗವನ್ನು ಏರ್ಪಾಡು ಮಾಡ್ತಾರೆ. ಆ ಮಹಾಯಾಗಕ್ಕೆ ಪ್ರಮುಖವಾಗಿ ಭಾಸ್ಕರ ರಾಯನ ಆಹ್ವಾನ ಮಾಡೋಣ ಅಂತ ಹೇಳಿ ಕರೀತಾರೆ. ಆ ಮಹಾಯಾಗಕ್ಕೆ ಆಹ್ವಾನ ಮಾಡಬೇಕಾದ್ರೆ ಅವರೆಲ್ಲ ಒಳ ಅರ್ಥ ಏನಿರುತ್ತೆ, ಭಾಸ್ಕರ ರಾಯರಿಗಲ್ಲಿ ಪುರಸ್ಕೃತ ಮಾಡುವಂತಹದ್ದಲ್ಲ ಅಂತ, ಭಾಸ್ಕರ ರಾಯರನ್ನ ಒಂದು ಮಧ್ಯಜಾಗದಲ್ಲಿ ಹಾಕಿ ಅವರಿಗೆ ಅವಹೇಳನೆ ಮಾಡೋಣ ಅನ್ನುವಂತಹ ಒಂದು ಯೋಚನೆಯಲ್ಲಿ ಏನು ಮಾಡ್ತಾರೆ, ಭಾಸ್ಕರ ರಾಯರನ್ನು ಆವಾಹನೆಯನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಹಸ್ರನಾಮದಲ್ಲಿ ಶ್ರೀವಿದ್ಯಾ ಮಹಾವಿದ್ಯಾ ಅನ್ನುವಂತಹ ನಾಮಾವಳಿ ಬರುತ್ತೆ. ಅದೇ ರೀತಿ ಮಹಾಯಾಗ ಕ್ರಮಾರಾಧ್ಯ ಅಂತನೂ ಒಂದು ನಾಮಾವಳಿ ಬರುತ್ತೆ. ಮಹಾಯಾಗ ಕ್ರಮಾರಾಧ್ಯ, ಅಮ್ಮನವರಿಗೆ ಮಾಡುವಂತಹ ಯಾಗ ಮಹಾಯಾಗ ಅಂತ ಅದೊಂದು ಪ್ರಕರಣವಿದೆ. ಆ ಪ್ರಕರಣವನ್ನು ಅಲ್ಲಿ ಹಮ್ಮಿಕೊಳ್ತಾರೆ ಅವರು. ಭಾಸ್ಕರ ರಾಯರು ಒಳಗಡೆ ಬರ್ತಾರೆ. ಆ ಭಟ್ಟರ ಒಂದು ಎಲ್ಲ ಶಿಷ್ಯತ್ವವು ಹೊರಗಡೆ ಹೋಗಿ ಭಾಸ್ಕರ ರಾಯನ ಆವಾಹನೆ ಮಾಡಿ ಕರ್ಕೊಂಡ್ಬರ್ತಾರೆ. ಭಾಸ್ಕರ ರಾಯರಿಗೆ ವೇದವು, ವೇದಾಂತವು, ಶಾಸ್ತ್ರವು, ಮೀಮಾಂಸವು, ವ್ಯಾಕರಣವು ಎಲ್ಲ ತಿಳಿದಿದ್ದು ಅವರು ಮಹಾಯಾಗದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಭಾಸ್ಕರ ರಾಯರು ಆ ತಪ್ಪುಗಳನ್ನು ಮಾಡಿರುವಂತಹದ್ದನ್ನು ಹೇಳ್ತಾರೆ. ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ನೀವು, ಇದು ಸರಿಯಲ್ಲ, ಈ ಒಂದು ಯಾಗ ಉಚಿತವಾಗೋದಿಲ್ಲ ಅಂತ. ಅವ್ರಿಗೆ ಬೇಕಿದ್ದು ಇದೇ ಸಂದರ್ಭ. ಭಾಸ್ಕರ ರಾಯರು ಈ ಒಂದು ಪ್ರಶ್ನೆ ಕೇಳಲಿ ಅಂತ ಕಾಯ್ತಾ ಇರ್ತಾರೆ. ಭಾಸ್ಕರ ರಾಯ ಪ್ರಶ್ನೆ ಕೇಳಿದ ತಕ್ಷಣ, ಹಾಗಿದ್ರೆ ನೀವು ನಮಗಿಂತ ಪಾಂಡಿತ್ಯವನ್ನು ಜಾಸ್ತಿ ಹೊಂದಿದ್ದೀರಲ್ಲ, ಈ ಒಂದು ಧರ್ಮ ಸಂಕಟವನ್ನು ನೀವೇ ವಿಮೋಚನೆ ಮಾಡಿ ಅಂತ ಹೇಳಿ ಅವರು ತಲೆ ಕಟ್ತಾರೆ. ಎಲ್ಲರೂ ಸೇರಿರ್ತಾರೆ, ಸಾವಿರಾರು ಪಂಡಿತರು ಸೇರಿರ್ತಾರೆ. ಆ ಕಾಲದಲ್ಲಿ ಕಾಶಿಗೆ ಬಂದು ಆಗಮಕ್ಕೆ, ವ್ಯಾಕರಣಕ್ಕೆ, ಶಾಸ್ತ್ರಕ್ಕೆ, ಮೀಮಾಂಸಕ್ಕೆ, ವೇದ ಪುರಾಣಗಳಿಗೆ, ಇತಿಹಾಸಕ್ಕೆ ಬಹಳ ದೊಡ್ಡ ಜಾಗ, ಪಂಡಿತರು ನೆಲೆ ಇದ್ದಂತಹ ಜಾಗ. ಅಂತಹ ಒಂದು ಸ್ಥಾನದಲ್ಲಿ ಭಾಸ್ಕರ ರಾಯರಿಗೆ ಒಂದು ಶೋಧನೆಯನ್ನು ಅಮ್ಮನವರು ಕೊಡ್ತಾರೆ. ಏನು ಆ ಶೋಧನೆ ಅಂತಂದರೆ, ಅವರು ಅಷ್ಟರೊಳಗೆ ಬಹಳ ಪ್ರಮುಖವಾಗಿರುವಂತಹ ಒಂದು ಗ್ರಂಥವನ್ನು ಬರೆದಿರ್ತಾರೆ. ಆ ಗ್ರಂಥನ ನಾಮೇಲೆ ಹೇಳ್ತೀನಿ ಏನು ಅಂತ. ಸಹಸ್ರನಾಮದಲ್ಲಿ ಒಂದು ನಾಮ ಬರುತ್ತೆ, ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ ಯೇ ನಮಃ ಅಂತ ಒಂದು ನಾಮಾವಳಿ ಬರುತ್ತೆ. ಇವರೆಲ್ಲರೂ ಆ ನಾಮಾವಳಿಯನ್ನು ಇಟ್ಕೊಂಡು ಮಹಾಯಾಗದಲ್ಲಿ ಈ ಕೋಟಿ ಯೋಗಿನಿಗಳು ಏನಿದ್ದಾರೆ, ಆ ಕೋಟಿ ಯೋಗಿನಿಗಳ 64 ಕೋಟಿ ಯೋಗಿನಿಗಳ ದೇವತೆಗಳ ಹೆಸರನ್ನು ಹೇಳಿ ಅಂತ ಹೇಳಿ ಹೇಳ್ತಾರೆ. ಭಾಸ್ಕರ ರಾಯರಿಗೆ ದಿಗ್ಭ್ರಾಂತವಾಗುತ್ತೆ. ನಾವು ಒಂದು ಹೆಸರು 2 ಹೆಸರು ಹೇಳಿ ಸಹಸ್ರನಾಮವನ್ನು ಪಾರಾಯಣ ಮಾಡೋಷ್ಟರೊಳಗೆ ನಮಗೆ ಬೆವರು ಇಳಿಯುತ್ತೆ. ಅಂತಹದ್ರಲ್ಲಿ ಭಾಸ್ಕರ ರಾಯರಿಗೆ ಬಂದಂತಹ ಒಂದು ಚಾಲೆಂಜ್ ಅಂತ ಏನು ಹೇಳ್ತೀವಿ, ಬಹಳ 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 ಪ್ರಮುಖವಾಗಿ ಬರುತ್ತೆ. ಅವರು ಅದನ್ನು ಮಾನಸಿಕವಾಗಿ ತಗೊಳ್ಳಲ್ಲ. ಯಾಕೆ? ಭಾಸ್ಕರ ರಾಯರ ಆತ್ಮಸ್ವರೂಪದಲ್ಲಿರುವಂತಹದ್ದು ಲಲಿತೆ. ಭಾಸ್ಕರ ರಾಯರು ಹೇಳ್ತಾರೆ ಅಮ್ಮನವರಿಗೆ, ಅಮ್ಮ, ಈ ಪ್ರಶ್ನೆ ಬಂದಿರೋದು ನಿನಗೆ, ನನಗಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋದು ನೀನು, ನಾನಲ್ಲ. ನಾನು ನಿನ್ನ ಒಂದು ಉಪಾಸಕನೇ, ನಾನು ನಿನ್ನ ಒಂದು ಮಾಧ್ಯಮ ಅಷ್ಟೇ. ಎಲ್ಲ ಕಡೆ ನಿನ್ನ ನಾಮವನ್ನು ಸಾರ್ತಾ ಇದ್ದೀನಿ ಅಷ್ಟೇ ಅಮ್ಮ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಾಸ್ಕರ ರಾಯರು ಹೇಳ್ತಾರೆ, ನನ್ನನ್ನು ಯಾರು ನೋಡಬಾರ್ದು, ನಾನು ಒಂದು ತೆರೆ ಹಿಂದೆಗಡೆ ಕೂತ್ಕೋತೀನಿ. ತೆರೆ ಹಿಂದೆಗಡೆ ಕೂತ್ಕೊಂಡು ನಾನು ಆ ದೇವಿ ಧ್ಯಾನವನ್ನು ಮಾಡ್ತೀನಿ. ಆ ದೇವಿ ಧ್ಯಾನವನ್ನು ಮಾಡಿದಾಗ ನನಗೆ ಏನು ಚಿತ್ತದಲ್ಲಿ ಬರುತ್ತೋ ನಾನು ಅದನ್ನು ಹೇಳ್ತೀನಿ ಅಂತ ಕೂತ್ಕೋತಾರೆ.
ಆಯಿತು ಅಂತ ಹೇಳಿ ಎಲ್ಲರೂ ಪಂಡಿತರೆಲ್ಲರೂ ಸಹ ಭಾಸ್ಕರ ರಾಯರ ಮುಂದೆ ಕೂತ್ಕೋತಾರೆ. ಭಾಸ್ಕರ ರಾಯರು ತೆರೆ ಹಿಂದೆಗಡೆ ಇರ್ತಾರೆ. ತೆರೆ ಹಿಂದೆಗಡೆ ಇದ್ದು ಆ ಲಲಿತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಆ ಚತುಷ್ಷಷ್ಟಿ ಕೋಟಿ ಯೋಗಿನಿ ದೇವತೆಗಳ ಒಂದು ಹೆಸರನ್ನು ಸಲಿಲವಾಗಿ ಚಾಚೂ ತಪ್ಪದೆ ಒಂದು ಚೂರು ಆ ಕಡೆ ಈ ಕಡೆ ಆಗದೆ ಸರಾಗವಾಗಿ ಹೇಳ್ತಾ ಹೋಗ್ತಾರೆ. ನಾವು ಹೇಗೆ ಸಹಸ್ರನಾಮವನ್ನು ಒಂದು ಚೂರು ತಪ್ಪದೆ ಆ ಕಡೆ ಈ ಕಡೆ ಆಗದೆ ಹೇಳ್ತೀವೋ ಆ ರೀತಿ ಸರಾಗವಾಗಿ ಹೇಳ್ತಾ ಹೋಗ್ತಾರೆ. ಸರಾಗವಾಗಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಮುಂದೆಗಡೆ ಕೂತ್ಕೊಂಡವ್ರಿಗೆ ಎಲ್ಲರಿಗೂ ದಿಗ್ಭ್ರಾಂತವಾಗುತ್ತೆ. ಇದು ಭಾಸ್ಕರ ರಾಯರೇ ಹೇಳ್ತಾ ಇರುವಂತಹದ್ದ ಅಂತ ಒಂದು ಪ್ರಶ್ನೆ ಬರುತ್ತೆ ಎಲ್ಲರೂ. 1000 ನಾಮಾವಳಿಯೇ ನಮಗೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ಅಂಥದ್ರಲ್ಲಿ ಚತುಷ್ಷಷ್ಟಿ ಕೋಟಿ ಯೋಗಿನಿ ದೇವತೆಗಳನ್ನು ನೆನಪಿಟ್ಕೊಂಡಿದ್ದಾರೆ ಅಂತಂದರೆ ಇದು ನಮಗೆ ಕಣ್ಣು ಮುಚ್ಚುವಂತಹ ಕೆಲಸ, ಯಾವುದೋ ಮಾಯಾಜಾಲವನ್ನು ಮಾಡ್ತಾ ಇದ್ದಾರೆ ಭಾಸ್ಕರ ರಾಯರು ಅಂತ ಹೇಳಿ ಆ ತೆರೆಯನ್ನು ತೆಗಿತಾರೆ. ತೆರೆಯನ್ನು ತೆಗೆದಾಗ ಅಲ್ಲಿದ್ದಂತಹ ಲಕ್ಷ್ಮಣ ಭಟ್ಟರ ಒಂದು ಸಮೂಹವೆಲ್ಲ ನೋಡಿ ಬಹಳ ದಿಗ್ಭ್ರಾಂತವಾಗಿ ಎಲ್ಲರೂ ಭಾಸ್ಕರ ರಾಯರಿಗೆ ಶರಣಾಗತಿ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಪ್ಪ ಅಂತಂದರೆ ಅವರು ನೋಡುವಂತಹದ್ದು ಲಲಿತೆ ಭಾಸ್ಕರ ರಾಯರ ಭುಜದ ಮೇಲೆ ಕುಳಿತುಕೊಂಡು ಈ ಒಂದು ನಾಮಾವಳಿಗಳನ್ನು ಭಾಸ್ಕರ ರಾಯರ ಮುಖಾಂತರವಾಗಿ ಹೇಳಿಸ್ತಾ ಇರ್ತಾರೆ. ಇದರಲ್ಲಿ ಏನಪ್ಪ ನಮ್ಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇದರಲ್ಲಿ ಇರುವಂತಹ ತತ್ವ ನಾನು ಏನಪ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾನು ಈಗಾಗಲೇ ಮುಂಚೆ ಹೇಳಿದ ವಿಡಿಯೋಗಳಲ್ಲಿ ಲಲಿತೆ ಬೇರೆ ಅಲ್ಲ, ಉಪಾಸಕ ಬೇರೆ ಅಲ್ಲ, ಗುರು ಬೇರೆ ಅಲ್ಲ. ಭಾಸ್ಕರ ರಾಯರ ಮನಸ್ಸು ಅಮ್ಮನವರಲ್ಲಿ ಇರೋದ್ರಿಂದ, ಗುರುಗಳಲ್ಲಿ ಇರೋದ್ರಿಂದ ತಾಯಿಯೇ ಕೆಳಗಿಳಿದು ಬಂದು ಇದು ನನಗೆ ಬಂದಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಅಂತ ಹೇಳಿ ಭಾಸ್ಕರರ ಒಂದು ಮುಖಾಂತರ ಈ ಒಂದು ನಾಮಾವಳಿಗಳನ್ನು ಹೇಳಿಸ್ತಾಳೆ. ಎಷ್ಟು ಕರುಣಾಮಯಿ ಆ ತಾಯಿ ಅಂತ ಹೇಳೋದಕ್ಕೆ ಇದು ಒಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಘಟ್ಟ. ಇದು ಒಂದು ರೀತಿಯಲ್ಲಿ ಅಮ್ಮನವರ ಹೆಸರು ಹೇಗೆ ಹೊರಗೆ ಬಂತು ಅಂತ ಹೇಳಿದ್ರೆ, ಇನ್ನೊಂದು ಲಲಿತೆಗೂ ಒಂದು ಕರ್ತವ್ಯ ಇರುತ್ತೆ. ಯಾರು ಲಲಿತೆಯನ್ನೇ ಜೀವನ, ಲಲಿತೆಯೇ ನನ್ನ ಪ್ರಾಣ, ಲಲಿತೆಯೇ ನನ್ನ ಆಹಾರ, ಲಲಿತೆಯೇ ಸರ್ವಸ್ವ ಅಂತ ಹೇಳಿ ಯಾರು ಉಪಾಸಕನೊಬ್ಬನು ಇರ್ತಾನೋ ಆ ಉಪಾಸಕನಿಗೆ ಜೀವಂತವೂ ಲಲಿತೆಯೇ ಕಾಪಾಡ್ತಾ ಇರ್ತಾಳೆ. ಲಲಿತೆ ಕಾಪಾಡಲಿಲ್ಲ ಅಂತಂದ್ರೆ ಉಪಾಸನೆ ಸರಿ ಇಲ್ಲ ಅಂತ ಅರ್ಥ. ಉಪಾಸನೆಯಲ್ಲಿ ಏನೋ ಲೋಪವಿದೆ ಅಂತ ಅರ್ಥ. ಉಪಾಸನೆಯಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಏನು ಈ ಲೋಪ ದೋಷ ಇಲ್ಲ, ಮಂತ್ರದಲ್ಲಿ ತಪ್ಪಿದ್ಯಾ ಅಥವಾ ನಾನು ಮಾಡುವಂತಹ ಅನುಷ್ಠಾನದಲ್ಲಿ ತಪ್ಪಿದ್ಯಾ? ಅಲ್ಲ, ನೀವು ಇಟ್ಕೊಂಡಿರುವಂತಹ ಭಾವನೆಯಲ್ಲಿ ತಪ್ಪಿರುತ್ತೆ. ಅದಕ್ಕೆ ಸಹಸ್ರನಾಮದಲ್ಲಿ ಹೇಳ್ತಾಳೆ ಅಮ್ಮನವರು, ಭಾವನಾ ಮಾತ್ರ ಸಂತುಷ್ಟಾಯೇ ನಮಃ ಅಂತ. ನಮ್ಮ ಭಾವನೆಗಳಲ್ಲಿ ಮಾತ್ರ ಸಂತುಷ್ಟಳಾಗುವಂತಹವಳು ಯಾರಪ್ಪ ಅಂತಂದರೆ ಲಲಿತೆ. ನಾನು ಸಾಕಷ್ಟು ಜನಕ್ಕೆ ಹೇಳಿದ್ದೀನಿ, ಬಂದವರಿಗೆ ಎಲ್ಲರಿಗೂ ಹೇಳಿದ್ದೀನಿ, ನಿಮ್ಮ ಭಾವನೆಯನ್ನು ಬಹಳ ಬಹಳ ಸ್ಪಷ್ಟವಾಗಿ, ಬಹಳ ಬಹಳ ಸುಂದರವಾಗಿ, ಬಹಳ ಬಹಳ ಮೃದುವಾಗಿ, ಸಣ್ಣ ಮಗುವಿನಲ್ಲಿ ಇರುವಂತಹ ಭಾವನೆಯನ್ನು ನೀವು ಇಟ್ಕೋಬೇಕು. ಅದೇ ರೀತಿಯಲ್ಲಿ ಅಮ್ಮನವರ ಭಾವನೋಪನಿಷತ್ ಅನ್ನುವಂತಹ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದಂತಹವರು ಭಾಸ್ಕರ ರಾಯರು. ಭಾವನೋಪನಿಷತ್ ಅನ್ನುವಂತಹ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದಂತಹವರು ಭಾಸ್ಕರ ರಾಯರಾಗ್ತಾರೆ. ಭಾಸ್ಕರ ರಾಯರು ಇಟ್ಕೊಂಡಂತಹ ಅಪಾರವಾದಂತಹ ಪ್ರೀತಿ, ಪ್ರೇಮ, ವಿಶ್ವಾಸ, ಮಾತೃವಾತ್ಸಲ್ಯ, ಪುತ್ರವಾತ್ಸಲ್ಯ ಎಲ್ಲವೂ ಲಲಿತೆಯೇ ಆಗಿದ್ದರಿಂದ ಆ ಲಲಿತೆಯೇ ಓಡಿ ಬರ್ತಾಳೆ ಭಾಸ್ಕರ ರಾಯರಿಗೆ ಬಂದಂತಹ ಪ್ರಸಂಗವನ್ನು ನಿವೃತ್ತಿ ಮಾಡುವಂತಹದಕ್ಕೆ. ಅಲ್ಲಿ ಭಾಸ್ಕರ ರಾಯರಿಗೆ 2ನೇ ಜನ್ಮವಾದಂತಹ ಒಂದು ಸಂದೃಶ್ಯ ಆಗುತ್ತೆ. ಎಲ್ಲರಿಗೂ 2ನೇ ಜನನವಾಗುತ್ತೆ ಅವರಿಗೆ. ಯಾವುದರಲ್ಲಿ 2ನೇ ಜನನವಾಗುತ್ತೆ ಅಂತಂದರೆ ಜ್ಞಾನದಲ್ಲಿ 2ನೇ ಜನನವಾಗುತ್ತೆ. ಭಾಸ್ಕರ ರಾಯರೇ ತಲ್ಲೀನರಾಗ್ತಾರೆ. 64 ಕೋಟಿ ಯೋಗಿನಿ ದೇವತೆಗಳ ನಾಮಗಳನ್ನು ಹೇಳಿರುವಂತಹದ್ದನ್ನು ಕೇಳಿ ಬಹಳ ವಿಶೇಷವಾಗಿರುವಂತಹ ಘಟ್ಟ. ಅದನ್ನು ಕಣ್ಣು ಮುಚ್ಕೊಂಡು ನೀವು ಒಂದು 2 ನಿಮಿಷ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅಥವಾ ಯೋಚನೆ ಮಾಡಿದ್ರೆ ಹೇಗಿತ್ತಪ್ಪ ಅಂತಂದರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಅಂತಹ ಒಂದು ಮಹತ್ಕರವಾದಂತಹ ಮಹಾನುಭಾವ ಭಾಸ್ಕರರು. ಭಾಸ್ಕರರಿಗೆ ಆ ಜಾಗದಲ್ಲಿ ಅಮ್ಮನವರಿಂತ ಲೀಲಾಜಾಲವನ್ನು ತೋರಿಸ್ಬೇಕು ಅಂತಂದರೆ, ಅವರ ಭುಜದ ಮೇಲೆ ಅಮ್ಮನವರು ಕೂತಿರಬೇಕು ಅಂತಂದರೆ ಉಪಾಸಕನು ಅಷ್ಟೇ ಶುದ್ಧವಾಗಿರಬೇಕು ಅಂತ ಅರ್ಥ. ಮುಂದೆ ನಾವು ಭಾಸ್ಕರರ ಒಂದು ಚರಿತ್ರೆಯನ್ನು ನೋಡ್ತಾ ಇರಬೇಕಾದ್ರೆ ಅವರ ಕೊನೆಯ ಕಾಲದಲ್ಲಿ, ಭಾಸ್ಕರರ ಕೊನೆಯ ಕಾಲದಲ್ಲಿ ಎಲ್ಲವನ್ನು ಬಿಟ್ಟು ಎಲ್ಲ ಜಾಗದಲ್ಲೂ ಸಂಚಾರವನ್ನು ಮಾಡಿ ಅವರು ಕೇರಳಕ್ಕೆ, ತಮಿಳುನಾಡು ಹತ್ತಿರದಲ್ಲಿ, ತಮಿಳುನಾಡು ಹತ್ತಿರದಲ್ಲಿರುವಂತಹ ಭಾಸ್ಕರರಾಯಪುರಂ ಅನ್ನುವಂತಹ ಜಾಗದಲ್ಲಿ ಬಂದು ನೆಲೆ ಹೊಂದುತ್ತಾರೆ. ಇವರು ಒಂದು ಸಮಯ 2016ನೇ ಇಸವಿ, 16,050ರಿಂದ 17,040-50 ಒಂದು ಸುಮಾರಿನಲ್ಲಿ ಇವರ ಒಂದು ಕಾಲವಿರುತ್ತೆ.
ಕೆಲವೊಬ್ಬರು 17,070 ಅವರ ಒಂದು ಕೃತಿಗಳನ್ನು ಸಮರ್ಪಣೆ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಪ್ರಮುಖವಾಗಿ ಭಾಸ್ಕರರಾಯರ ಜನನವಾಗುವಂತಹ ಪರಿಸಂಗ ಏನಕ್ಕಪ್ಪ ಬರುತ್ತೆ ಅಂತಂದರೆ, ಈಗಾಗಲೇ ನನ್ನ ಕ್ಲಾಸಲ್ಲಿ ಯಾರಾದರೂ ಸೇರಿದ್ರೆ ಅವ್ರಿಗೆ ಇದನ್ನು ಹೇಳಿರ್ತೀನಿ ನಾನು. ತ್ರಿಶತಿ ಪಾಠ ಆಗುತ್ತೆ. ತ್ರಿಶತಿ ಪಾಠದಲ್ಲಿ ಇದರ ಒಂದು ವಿಚಾರವನ್ನೆಲ್ಲ ಹೇಳಿದ್ದೀನಿ. ಅಮ್ಮನವರ ಸಹಸ್ರನಾಮದ ಭಾಷ್ಯವನ್ನು ಬರಿಬೇಕು ಅಂತ ಹೇಳಿ ಆದಿಶಂಕರಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರೆ ಲಲಿತೆಯಲ್ಲಿ. ಆದಿಶಂಕರಾಚಾರ್ಯರು ಪ್ರಾರ್ಥನೆಯನ್ನು ಮಾಡಿದಾಗ ಲಲಿತಾ ಮಹಾತ್ರಿಪುರ ಸುಂದರಿ ಕೊಡುವಂತಹ ಸೂಚನೆ, ನಿಮಗೆ ಸಹಸ್ರನಾಮದ ಭಾಷ್ಯ ಬರೆಯುವಂತಹ ಅವಕಾಶ ದೊರಕೋದಿಲ್ಲ, ನೀವು ತ್ರಿಶತಿಯ ಭಾಷ್ಯವನ್ನು ಬರಿಬೇಕು ಅಂತ ಹೇಳ್ತಾರೆ. ಯಾಕೆ ತ್ರಿಶತಿಯ ಭಾಷ್ಯವನ್ನು ಬರಿಬೇಕು ಅಂತ ಹೇಳ್ತಾರೆ ಅಂತಂದರೆ, ತ್ರಿಶತಿಯಲ್ಲಿ ನೀವೆಲ್ಲ ಅಂದ್ಕೊಂಡಿರೋ ಹಾಗೆ 300 ನಾಮಾವಳಿಗಳೆಲ್ಲ ಇರುವಂತಹದ್ದು. ತ್ರಿಶತಿಯಲ್ಲಿರುವಂತಹದ್ದು ಬಂದು ಬ್ರಹ್ಮಸೂತ್ರದ ತತ್ವವನ್ನು ಅಡಗಿಸಿಟ್ಟಿದ್ದಾರೆ, ಬ್ರಹ್ಮವಿದ್ಯೆಯ ತತ್ವವನ್ನು ಅಡಗಿಸಿಟ್ಟಿದ್ದಾರೆ. ಶಂಕರರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೀತಾರೆ. ಅದರಿಂದ ತ್ರಿಶತಿಯ ಭಾಷ್ಯವನ್ನು ಅವರಿಗೆ ಬರೆಯೋದಕ್ಕೆ ಹೇಳ್ತಾರೆ. ಆದರೆ ಸಹಸ್ರನಾಮದ ಭಾಷ್ಯ ಯಾರಮ್ಮ ಬರೀತಾರೆ ಅಂತ ಕೇಳಿದ್ರೆ, ಭಾಸ್ಕರರಾಯರು ಬರೀತಾರೆ ಸಹಸ್ರನಾಮದ ಭಾಷ್ಯ. ಭಾಸ್ಕರರಾಯರು ಸಹಸ್ರನಾಮದ ಭಾಷ್ಯವನ್ನು ಬರೆದು ಆಶ್ವಯುಜ ಶುಕ್ಲ ನವಮಿಯಂದು ಅಮ್ಮನವರ ಪಾದದಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಆಶ್ವಯುಜ ಶುಕ್ಲ ನವಮಿ ಬಂದು ಮಹಾನವಮಿ, ನಮ್ಮ ನವರಾತ್ರಿಗಳಲ್ಲಿ ಬರುವಂತಹ ಮಹಾನವಮಿಯ ದಿನದಂದು ಸಮರ್ಪಣೆಯನ್ನು ಮಾಡ್ತಾರೆ. 17,028 ಇಸವಿಯಲ್ಲಿ ಇದರ ಒಂದು ಸಮರ್ಪಣೆ ಆಗುತ್ತೆ. ಇದಕ್ಕೆ ಹೆಸರು ಸೌಭಾಗ್ಯ ಭಾಸ್ಕರಂ ಅಂತ ಹೇಳ್ತಾರೆ. ಉಪಾಸಕರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಸೌಭಾಗ್ಯ ಅನ್ನುವಂತಹ ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಮ್ಮನವರ ಪಂಚದಶಾಕ್ಷರಿ ವಿದ್ಯೆಯಲ್ಲಿ ಭೇದ ಒಂದು ರೀತಿ ಸೌಭಾಗ್ಯ ಪಂಚದಶಿ. ಆ ಸೌಭಾಗ್ಯ ಪಂಚದಶಿಯಾಗಿದ್ದು ಸೌಭಾಗ್ಯ ಸ್ವರೂಪವಾಗಿರುವಂತಹ ಲಲಿತೆಯೇ ಈ ಒಂದು ಜ್ಞಾನ ಸ್ವರೂಪಳಾಗಿ ಅಲ್ಲಿ ಪ್ರಜ್ವಲಿಸ್ತಾಳೆ ಅಂತ ಹೇಳಿ ಸೌಭಾಗ್ಯ ಭಾಸ್ಕರಂ ಅಂತ ಹೇಳಿ ಬರೀತಾರೆ. ಆ ಸೌಭಾಗ್ಯ ಭಾಸ್ಕರಂ ಅನ್ನುವಂತಹ ಪುಸ್ತಕದಲ್ಲಿ ವಿಶೇಷವಾಗಿರುವಂತಹ ಸಹಸ್ರನಾಮದ ಒಂದೊಂದು ನಾಮಾವಳಿಗೂ ಬಹಳ ವಿಶೇಷವಾಗಿರುವಂತಹ ತತ್ವಗಳನ್ನು, ನಾಮಾವಳಿಯ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಅದೇ ರೀತಿಯಲ್ಲಿ ಭಾಸ್ಕರರಾಯರು ವಿಶೇಷವಾಗಿ ಸೇತುಬಂಧು ಅಂತ ಹೇಳಿ ಒಂದು ಪುಸ್ತಕವನ್ನು ಸಹ ಬರೀತಾರೆ. ಆ ಸೇತುಬಂಧು ಅನ್ನುವಂತಹ ಪುಸ್ತಕ ಮಂತ್ರಶಾಸ್ತ್ರದ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ. ಆ ಮಂತ್ರಶಾಸ್ತ್ರದ ವ್ಯಾಖ್ಯಾನವನ್ನು ಅವರು 17,048 ಇಸವಿಯಲ್ಲಿ 20 ವರ್ಷಗಳ ಒಂದು ಅವಧಿಯಲ್ಲಿ ಆ ಪುಸ್ತಕವನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಬಹಳ ವಿಶೇಷವಾಗಿ ಸಹಸ್ರನಾಮದ ವ್ಯಾಖ್ಯಾನವನ್ನು ಬರೀತಾರೆ. ಆ ಸಹಸ್ರನಾಮದ ವ್ಯಾಖ್ಯಾನ ಬರೆದಂತಹ ಒಂದು ದೃಷ್ಟಿಯನ್ನು ಇಟ್ಟು ಕಾಶಿಯಲ್ಲಿದ್ದಂತಹ ಪಂಡಿತರೆಲ್ಲರೂ, ನಿಮಗಿರುವಂತಹ ಜ್ಞಾನ ಬಹಳ ವಿಶೇಷವಾಗಿದೆ, ಆ ಜ್ಞಾನವನ್ನು ಎಲ್ಲರಿಗೂ ನೀವು ತೋರಿಸಲೇಬೇಕು ಅನ್ನುವಂತಹದ್ದನ್ನು ಈ ರೀತಿಯಾಗಿ ಅವರ ಮುಖಾಂತರ ಅಮ್ಮನವರ ತತ್ವವು ಅವಳೇ ಹೊರಗಡೆ ತಗೊಂಡ್ಬರ್ತಾಳೆ. ಅಂದರೆ ಎಷ್ಟು ಮಾಯಾಜಾಲವನ್ನು ಮಾಡ್ತಾಳೆ ಲಲಿತೆ ಅಂತಂದರೆ, ಇವರು ಮಾಡಿರುವಂತಹ ಕೃತಿಗಳು, ಭಾಸ್ಕರರು ಬರೆದಿರುವಂತಹ ಕೃತಿಗಳು ಲಲಿತೆಯೇ, ಅವಳೇ ಬರೆಸಿರ್ತಾಳೆ. ಅವಳ ಹೆಸರೇ ಹೊರಗೆ ಬರಬೇಕು ಅಂತ ಹೇಳಿ ಅವಳೇ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡ್ತಾಳೆ. ಆ ಪ್ರಸಂಗದಲ್ಲಿ ಅವಳೇ ಬಂದು ನಾಮಾವಳಿಯನ್ನೆಲ್ಲ ಹೇಳ್ತಾಳೆ. ಅಂತಂದರೆ ಲೀಲಾ ವಿನೋದಿನಿ ಅನ್ನುವಂತಹದಕ್ಕೆ ಇದು ಬಹಳ ಒಳ್ಳೆ ಪ್ಲೇ. ಅವಳ ಒಂದು ಲೀಲೆಗಳು ಹೇಗೆ ನಡೆಸ್ತಾಳೆ ಅನ್ನುವಂತಹದಕ್ಕೆ ಬಹಳ ಒಳ್ಳೆ ವಿಚಾರ ಇದು. ಭಾಸ್ಕರರಾಯರ ಪ್ರಮುಖವಾಗಿರುವಂತಹ ಒಂದು ಜೀವನದ ಘಟ್ಟ ಕಾಶಿ ಕ್ಷೇತ್ರದಲ್ಲಿ ನಡೆಯುತ್ತೆ. ಈಗ ಇನ್ನಷ್ಟು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ. ಅಂದರೆ ಅವರ ಮೀಮಾಂಸಾ ಬಗ್ಗೆ, ವೇದಾಂತ, ವ್ಯಾಕರಣ, ಹಾಗೆ ನ್ಯಾಯ, ಮಂತ್ರ, ಅವರ ಶಾಕ್ತ ಸಂಪ್ರದಾಯಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಭಾಸ್ಕರರಾಯರಿಗೆ ಅವರಿದ್ದಂತಹ ಕಾಶಿ ಕ್ಷೇತ್ರದಲ್ಲಿ ಮಖಿನ್ ಅಂತಲೂ ಕರೀತಾ ಇದ್ರು. ಆ ಮಖಿನ್ ಅಂತ ಹೆಸರು ಬಂದಿದ್ದಕ್ಕೆ ಇನ್ನೊಂದು ತತ್ವ ಇದೆ. ಭಾಸ್ಕರರಾಯ ಮಖಿನ್ ಅಂತಲೂ ಕರೀತಾರೆ. ಅದೇ ರೀತಿಯಲ್ಲಿ ಭಾಸ್ಕರರಾಯರು ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ತತ್ವವನ್ನು ಏನಪ್ಪ ಹೇಳ್ಕೊಡ್ತಾರೆ ಅಂತಂದರೆ, ದರ್ ಇಸ್ ಅ ಡಿಬೇಟ್. ಆ ಡಿಬೇಟ್ ಏನಪ್ಪ ಅಂತಂದರೆ, ಗಾಯತ್ರಿಯ ಮಂತ್ರ ಬಹಳ ಶಕ್ತಿಕರವಾಗಿದೆಯೋ ಅಥವಾ ಪಂಚದಶಿ ಮಂತ್ರ ಬಹಳ ವಿಶೇಷವಾಗಿದೆಯೋ ಅಂತ ಹೇಳಿ ವೇದಾಂತಿಗಳು ಹಾಗೂ ಶಾಕ್ತರ ಮಧ್ಯದಲ್ಲಿ ನಡೆಯುವಂತಹ ಒಂದು ವಾಕ್ವಾದದಲ್ಲಿ ಅವರು ಬಹಳ ವಿಶೇಷವಾಗಿರುವಂತಹ ಒಂದು ತತ್ವವನ್ನು ಸಾರ್ತಾರೆ, ಬಹಳ ವಿಶೇಷವಾಗಿರುವಂತಹ ತತ್ವವನ್ನು ಹೇಳ್ತಾರೆ. ಅದನ್ನು ನಾನು ಓಪನ್ ಆಗಿ ಇಲ್ಲಿ ಹೇಳೋಕ್ಕಾಗಲ್ಲ. ಅವರು ಒಂದೊಂದು ಅಕ್ಷರವನ್ನೂ ಸಹ, ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರವನ್ನೂ ಸಹ, ಪಂಚದಶಾಕ್ಷರಿಯ ಮಂತ್ರದ ಅಕ್ಷರವನ್ನು ಸಹ ತಗೊಂಡು ಎರಡನ್ನೂ ಬಹಳ ವಿಶೇಷವಾಗಿ ವ್ಯಾಖ್ಯಾನ ಅಂತಂದರೆ ಕಮೆಂಟ್ರಿಯನ್ನು ಬರೆದು ಅದರಲ್ಲಿ
ಇಷ್ಟು ಬಾರಿ ಗಾಯತ್ರಿಯನ್ನು ಮಾಡಿದರೆ ಒಂದು ಬಾರಿ ಪಂಚದಶಿ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳಿ ಅದರಲ್ಲಿ ಅವರು ಆ ವ್ಯಾಖ್ಯಾನವನ್ನು ಬರೆದು 4 ಜನಗಳ ಮುಂದೆ ಆ ಒಂದು ತತ್ವದಲ್ಲೂ ಅವರು ಜಯವನ್ನು ಪಡಿತಾರೆ. ಯಾಕೆ ಈ ರೀತಿಯಾದಂತಹ ಭೇದಗಳನ್ನೆಲ್ಲ ನೋಡಬಹುದು ಅಂತಂದ್ರೆ ಕೆಲವೊಬ್ರು ಕಮೆಂಟ್ ಮಾಡಬಹುದು, ಯಾವ ಮಂತ್ರ ಆದರೆ ಏನು, ಎಲ್ಲಕ್ಕೂ ಒಂದೇ ಶಕ್ತಿ ಅಲ್ವಾ ಅಂತ. ಹೌದು, ಎಲ್ಲಕ್ಕೂ ಒಂದೇ ಶಕ್ತಿ. ಆದರೆ ಆ ಮಂತ್ರದಲ್ಲಿ ವಿಶೇಷವಾಗಿರುವಂತಹ ಒಂದು ತತ್ವವು ಅಡಗಿರುತ್ತೆ. ಆ ತತ್ವ ಇದ್ದಾಗಲೇ ನಾವು ನಮ್ಮ ಶಾರೀರಿಕ ಬದಲಾವಣೆಗಳನ್ನು, ಶಾರೀರಿಕ ಸೂಚನೆಗಳನ್ನು, ಶಾರೀರಿಕ ವೈಪರೀತ್ಯಗಳನ್ನು ನೋಡೋಕ್ಕಾಗುವಂತಹದ್ದು. ಆಗ ಭಾಸ್ಕರರಾಯರು ವಿಶೇಷವಾಗಿ ಒಂದೊಂದು ಅಕ್ಷರವನ್ನು ತಗೊಂಡು ಈ ಅಕ್ಷರ, ಈ ಬೀಜಾಕ್ಷರ ಯಾವ ಮೂಲದಿಂದ ಬಂದಿದೆ ಅಂತ ಹೇಳಿ ಅದರ ಒಂದು ವಿಚಾರಣೆಯನ್ನು ಮಾಡಿ, ಯಾವ ತತ್ವದಿಂದ ಉತ್ಪತ್ತಿಯಾಗಿದೆ, ಪಂಚಭೂತ ತತ್ವಗಳಲ್ಲಿ ಯಾವ ತತ್ವದಿಂದ ಉತ್ಪತ್ತಿಯಾಗಿದೆ ಅಂತಲೂ ಹೇಳಿ, ಅದು ನಮ್ಮ ಶರೀರದಲ್ಲಿ ಯಾವ ಭಾಗ ಅಂಗಾಂಗಗಳಲ್ಲಿ ಪ್ರಮುಖವಾದಂತಹ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ವಿಶೇಷವಾಗಿ ಅವರು ತೋರಿಸ್ಕೊಡ್ತಾರೆ. ಆಗ ಅವರು ಕೊಟ್ಟಂತಹ ವ್ಯಾಖ್ಯಾನ ವೇದಾಂತಿಗಳು ಒಪ್ಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ಬಹಳ ಚೆನ್ನಾಗಿ ಆ ಒಂದು ತತ್ವವನ್ನು ಹೇಳಿದ್ದಾರೆ. ಹಾಗೆ ಅಮ್ಮನವರ ಆರಾಧನೆ ಮಾಡಬೇಕಾದ್ರೆ ನಾವು ಯಾವ ಯಾವ ಮಂತ್ರಗಳನ್ನು ಉಪಯೋಗಿಸ್ತೀವಿ, ಅಥವಾ ಯಾವ ಯಾವ ತತ್ವಗಳನ್ನು ಸಾರ್ತೀವಿ, ಅಥವಾ ಯಾವ ತಂತ್ರದಲ್ಲಿ ಅಮ್ಮನವರ ಪೂಜೆ ಆಗುತ್ತೆ ಅನ್ನುವಂತಹದ್ದಕ್ಕೆ ವಾರಿವಸ್ಯ ರಹಸ್ಯ ಅನ್ನುವಂತಹ ರಹಸ್ಯ ಪುಸ್ತಕಕ್ಕೆ ಭಾಸ್ಕರರಾಯರೇ ಕಮೆಂಟ್ರಿ ಅಂತಂದರೆ ವ್ಯಾಖ್ಯಾನವನ್ನು ಬರೀತಾರೆ. ಆ ಡೀಟೇಲ್ಡ್ ಕಮೆಂಟ್ರಿ ಅಂತ ಹೇಳಿ ಆ ವ್ಯಾಖ್ಯಾನವನ್ನು ಬರೆದು ಸೇತಬಂಧು ಅನ್ನುವಂತಹ ಮಂತ್ರಶಾಸ್ತ್ರದಲ್ಲಿರುವಂತಹ ವಿಶೇಷವಾಗಿರುವಂತಹ ಒಂದು ತತ್ವವನ್ನು ಮತ್ತೆ ಸಾರ್ತಾರೆ. ಅದೇ ರೀತಿಯಲ್ಲಿ ಗುಪ್ತವತಿ ಅಂತ ಹೇಳಿ ಬಹಳ ವಿಶೇಷವಾಗಿ ನಮ್ಮ ಎಲ್ಲರೂ ಬಹಳ ಚೆನ್ನಾಗಿ ತಿಳಿದಿರುವ ಹಾಗೆ ಚಂಡೀ ಪಾರಾಯಣ ಅಂತ ಏನು ಹೇಳ್ತಾರೆ, ಚಂಡೀ ಸಪ್ತಶತಿ ಪಾರಾಯಣ ಅಂತ ಏನು ಹೇಳಿ ಎಲ್ಲರೂ 700 ಶ್ಲೋಕಗಳನ್ನು ಪಾರಾಯಣ ಮಾಡ್ತಾರೋ, ಆ 700 ಶ್ಲೋಕಗಳಿಗೆ ಕಮೆಂಟರಿ ಅಥವಾ ವ್ಯಾಖ್ಯಾನವನ್ನು ಬರೀತಾರೆ ಗುಪ್ತವತಿ ಅನ್ನುವಂತಹ ಒಂದು ಪುಸ್ತಕದಲ್ಲಿ. ಸಾಕಷ್ಟು ಪುಸ್ತಕಗಳು ನಶ್ವರವಾಗೋಗಿದೆ, ಆ ಪುಸ್ತಕಗಳು ಎಲ್ಲೂ ಇಲ್ಲ. ಅದೇ ಸಮಯದಲ್ಲಿ ನಮ್ಮ ಬ್ರಿಟಿಷರ ಆಡಳಿತವು ನಮ್ಮ ದೇಶದಲ್ಲಿತ್ತು. ಆ ಬ್ರಿಟಿಷರ ಆಡಳಿತದಲ್ಲಿ ನಮ್ಮ ದೇಶದಲ್ಲಿ 1717ರಿಂದ 18, 19 ನಿಮಗೆ ಗೊತ್ತು, ಎಲ್ಲ ಬೇರೆ ಬೇರೆ ದೇಶದ ರಾಜ್ಯರೆಲ್ಲರೂ, ಮೊಘಲರೆಲ್ಲರೂ ಸಹ ಬಂದು ನಮ್ಮ ಒಂದು ಸಂಸ್ಕೃತಿಯನ್ನು, ಧರ್ಮವನ್ನು ಭ್ರಷ್ಟ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಸಮಯದಲ್ಲಿ ಭಾಸ್ಕರರಾಯರ ಸಾಕಷ್ಟು ಕೃತಿಗಳು ನಶ್ವರವಾಗುವುದು. ಭಾಸ್ಕರರಾಯರು ಸುಮಾರು 40ರಿಂದ 50 ವಿಶೇಷ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ಅವರ ತತ್ವ ಬರೀ ನಾವು ಅಂದ್ಕೊಂಡಿರೋ ಹಾಗೆ ದೇವಿಯ ಒಂದು ಉಪಾಸನೆಯಲ್ಲಿ ಮಾತ್ರವಲ್ಲ, ನ್ಯಾಯ, ಮೀಮಾಂಸ, ಶಾಸ್ತ್ರ, ವ್ಯಾಕರಣ, ಛಂದಸ್ಸು, ಶಾಕ್ತ ಸಂಪ್ರದಾಯ, ಎಲ್ಲ ಸಂಪ್ರದಾಯಗಳಲ್ಲೂ ಅವರಿಗೆ ವಿಶೇಷವಾಗಿರುವಂತಹ ಜ್ಞಾನವಿತ್ತು, ವಿಶೇಷವಾಗಿರುವಂತಹ ಕೈ ಹಿಡಿತವಿತ್ತು. ಎಲ್ಲ ಜಾಗಗಳಲ್ಲೂ ಅವರು ಅವರ ಒಂದು ಜ್ಞಾನವನ್ನು ಪುಸ್ತಕ ರೂಪದಲ್ಲಿ ತೋರಿಸ್ಕೊಡ್ತಾರೆ. ವಿಶೇಷವಾಗಿ ಅವರ ಒಂದು ಕೃತಿಗಳನ್ನು ನಾವು ಹೇಳ್ತಾ ಹೋಗಬೇಕು ಅಂತಂದರೆ ಸೌಭಾಗ್ಯ ಭಾಸ್ಕರಂ, ಶಿವಸ್ತುತಿ, ದೇವಿಸ್ತುತಿ, ಸ್ತುತಿಗಳನ್ನು ಸಹ ಬರೆದಿದ್ದಾರೆ ಅವರು. ಶಿವಸ್ತುತಿ, ದೇವಿಸ್ತುತಿ ಹಾಗೂ ಬಹಳ ಬಹಳ ಪ್ರಮುಖವಾಗಿ ಬರೆದಂತಹದ್ದು ಸೌಭಾಗ್ಯ ಭಾಸ್ಕರ ಅಂತ. ಆ ಸೌಭಾಗ್ಯ ಭಾಸ್ಕರ ಅನ್ನುವಂತಹ ಪುಸ್ತಕ ಸಿಗಬಹುದು ನನ್ನ ಅಂದಾಜು. ಇಂಟರ್ನೆಟ್ಟಲ್ಲೆಲ್ಲಾದರೂ ಹುಡುಕಿದ್ರೆ ನಿಮಗೆ ಒಂದು ಬಾರಿನಾದರೂ ನಾವು ಜೀವನದಲ್ಲಿ ಆ ಸೌಭಾಗ್ಯ ಭಾಸ್ಕರಂ ಅನ್ನುವಂತಹ ಪುಸ್ತಕವನ್ನು ತಗೊಂಡು ಅದರ ಅರ್ಥವನ್ನು ಪಡಿಬೇಕಾಗುತ್ತೆ. ಮೀಮಾಂಸದಲ್ಲಿ ವಿಶೇಷವಾಗಿ ಭಟ್ಟ ಚಂದ್ರೋದಯ ಅನ್ನುವಂತಹ ಒಂದು ಪುಸ್ತಕವನ್ನು ಬರೀತಾರೆ. ಮೀಮಾಂಸಿಗಳಿಗೂ ಸಹ ಎದುರು ನಿಂತುಕೊಂಡು ಮೀಮಾಂಸಿಗಳು ಮಾಡುವಂತಹ ವಾದಕ್ಕೆ ಪ್ರತಿವಾದವಾಗಿ ಅವರ ಒಂದು ತತ್ವವನ್ನು ಸಾರ್ತಾರೆ. ವ್ಯಾಕರಣದಲ್ಲಿ ರಸಿಕರಂಜಿನಿ ಅಂತ ಹೇಳಿ ರಸಿಕರಂಜಿನಿ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಒಂದು ಕೃತಿ, ಅವರ ಒಂದು ತತ್ವವನ್ನು ಅಲ್ಲಿ ಹೇಳ್ತಾರೆ. ಅದೇ ರೀತಿಯಲ್ಲಿ ವೇದಾಂತದಲ್ಲಿ ವೇದಾಂತ ತತ್ವಗಳನ್ನು ಸಾರುವಂತಹ ರೀತಿಯಲ್ಲಿ ಚಂಡಭಾಸ್ಕರ ಅಂತ ಹೇಳಿ ಚಂಡಭಾಸ್ಕರ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ. ಬಹಳಷ್ಟು ಪುಸ್ತಕಗಳ ಒಂದು ಕೃತಿಗಳ ಒಂದು ಹೆಸರುಗಳನ್ನು ನಾವು ಅವರ ಜೀವನ ಚರಿತ್ರೆಯಲ್ಲಿ ನೋಡಿದ್ರೆ ಸಿಗುತ್ತೆ. ತ್ರಿಕಾ ಭಾಸ್ಕರ, ಕುಂಡ ಭಾಸ್ಕರ, ಪ್ರದೋಷ ನಿರ್ಣಯ, ಏಕಾದಶಿ ನಿರ್ಣಯ. ಆ ಕಾಲದಲ್ಲೆಲ್ಲ ಬಹಳ ವಾಕ್ವಾದಗಳು ನಡೀತಾ ಇತ್ತು. ಇವತ್ತು ಪ್ರದೋಷ ಅಂತ ಒಂದು ಗುಂಪು ಹೇಳುತ್ತೆ, ಇವತ್ತು ಪ್ರದೋಷವಲ್ಲ ಅಂತ ಇನ್ನೊಂದು ಗುಂಪು ಹೇಳುತ್ತೆ. ರಾಜ ಮಹಾರಾಜ ಕಾಲಗಳಲ್ಲಿ ಸಭೆಗಳಲ್ಲಿ ನಡೀತಾ ಇದ್ದಂತಹ ಒಂದು ಬಹಳ ದೊಡ್ಡ ವೇದಾಂತ ಚರ್ಚೆ ಆಗಲಿ ಅಥವಾ ಜ್ಯೋತಿಷ್ಯ ಚರ್ಚೆಯಾಗಲಿ, ಅಂತಹ ತತ್ವದಲ್ಲಿ ಇವರೂ ಸಹ ಭಾಗಿಯಾಗಿ
ಅದಕ್ಕೆ ಹೇಗೆ ನಿರ್ಣಯ ಮಾಡುವಂತಹದ್ದು, ಪ್ರದೋಷ ಹೇಗೆ ನಿರ್ಣಯ ಮಾಡುವಂತಹದ್ದು, ಏಕಾದಶಿ ಹೇಗೆ ನಿರ್ಣಯ ಮಾಡುವಂತಹದ್ದು ಅನ್ನುವಂತಹದ್ದಕ್ಕೆ ವಿಶೇಷವಾಗಿರುವಂತಹ ಗ್ರಂಥಗಳನ್ನು ಬರೆದು ಹೇಳ್ತಾರೆ. ಬಹಳ ತತ್ವಾರ್ಥವಾಗಿರುವಂತಹದ್ದು ಬಂದು ದೇವಿಸ್ತವ, ಶಿವಸ್ತವ, ಶಿವದಂಡಕ ಅನ್ನುವಂತಹ ಪುಸ್ತಕಗಳನ್ನೆಲ್ಲ ಬರೀತಾರೆ. ಈ ರೀತಿಯಾಗಿ ಭಾಸ್ಕರರು ಅವರ ಒಂದು ಕೃತಿಗಳನ್ನೆಲ್ಲ ನಮಗೋಸ್ಕರ ನಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಇದನ್ನೆಲ್ಲ ಬರೆದು ಅಮ್ಮನವರ ತತ್ವಗಳನ್ನು ಸಾರ್ತಾರೆ. ಅವರು ಜೀವನದಲ್ಲಿ ಕೊನೆಯ ಭಾಗದಲ್ಲಿ ಭಾಸ್ಕರರಾಯಪುರಂ ಅಂತ ಹೇಳಿ ತಮಿಳುನಾಡು ತಿರುಚಿ ಹತ್ರ ಇರುವಂತಹ ಒಂದು ಜಾಗದಲ್ಲಿ, ಒಂದು ಹಳ್ಳಿಯಲ್ಲಿ ಬಂದು ಸೇರ್ಕೋತಾರೆ. ಕಾವೇರಿ ನದಿ ಪಕ್ಕದಲ್ಲಿ ಅವರ ಒಂದು ಕೊನೆಯ ಕಾಲವನ್ನು ಕಳೆಯಬೇಕು ಅಂತ ಹೇಳಿ. ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಭಾಸ್ಕರರಾಯರ ಚರಿತ್ರೆಯಲ್ಲಿ ನಡೆದಂತಹ ಒಂದು ಬಹಳ ದೊಡ್ಡ ತತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು ಅಥವಾ ಒಂದು ಮಿರಾಕಲ್ನ ನಾವು ನೋಡಬೇಕು ಅಂತಂದ್ರೆ, ಆ ಭಾಸ್ಕರರಾಯಪುರಮಲ್ಲಿ ಅವರ ಜೀವನವನ್ನ ಕೊನೆಯಾಗಿ ಕಳೀತಾ ಇರಬೇಕಾದ್ರೆ, ಅವರು ಸಾಯಂ ಸಂಧ್ಯಾ ಪ್ರಾತಃ ಸಂಧ್ಯಾ ಎಲ್ಲ ಮುಗಿಸಿ ಅನುಷ್ಠಾನವೆಲ್ಲ ಮುಗಿಸಿ ಕುಳಿತುಕೊಳ್ತಾ ಇರಬೇಕಾದ್ರೆ ಪಕ್ಕದಲ್ಲೇ ಇರುವಂತಹ ಊರಿನಲ್ಲಿ ಒಬ್ಬರು ಸನ್ಯಾಸಿಯು ವಾಸವಾಗಿರ್ತಾರೆ. ಆ ಸನ್ಯಾಸಿಯ ಸಂಚಾರವಾಗುತ್ತೆ. ಯಾರೇ ಆಗಲಿ ಸನ್ಯಾಸಿಯ ಸಂಚಾರವಾದಾಗ ಆಗ ಕಾಲದಲ್ಲೆಲ್ಲ ಇದ್ದಂತಹದ್ದು ಬಂದು ಅಗ್ರಹಾರಗಳು ಅಂತ, ಸಣ್ಣ ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿದ್ದಂತಹ ಕಮ್ಯುನಿಟಿನಲ್ಲಿ ಅಗ್ರಹಾರ ಅಂತ ಹೇಳಿ ಒಂದು ಸಣ್ಣ ಸಣ್ಣ ವಟಾರದ ಥರ ಇರ್ತಾ ಇತ್ತು. ಯಾವುದೇ ಒಂದು ಪ್ರಮುಖವಾದಂತಹ ಒಂದು ಕರ್ತವ್ಯ ಅಥವಾ ಹಬ್ಬ ಹರಿದಿನ ನಡೀತು ಅಂತಂದ್ರೆ ಎಲ್ಲರೂ ಬರೋರು ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಕ್ಕೆ. ಈ ಊರಿಗೆ ಆ ಸನ್ಯಾಸಿ ಪ್ರತಿದಿನ ಬಂದು ಹೋಗ್ತಾ ಇದ್ರು. ಊರಲ್ಲಿರೋರೆಲ್ಲರೂ ಆ ಸನ್ಯಾಸಿಗೆ ಮರ್ಯಾದೆಯನ್ನ ಮಾಡಿ ಬಂದು ನಮಸ್ಕಾರವನ್ನ ಮಾಡಿಕೊಂಡು ಅವರವರ ಕೆಲಸಕ್ಕೆ ಅವರವರು ಹೋಗ್ತಾ ಇದ್ರು. ಆದ್ರೆ ಭಾಸ್ಕರರಾಯರು ಎಂದಿಗೂ ಬರಲ್ಲ. ಆ ಊರಲ್ಲಿದ್ದಂತಹವ್ರು ಒಬ್ಬೊಬ್ಬರೇ ಬಂದು ಹೇಳ್ತಾರೆ, ಭಾಸ್ಕರರಾಯರೇ ನೀವು ಬರಬೇಕು, ಬಂದು ಅವರಿಗೆ ನಮಸ್ಕಾರವಾದರೂ ಮಾಡಬೇಕು, ಅವರು ಊರಿಗೆ ದೊಡ್ಡವರು, ಅವರಿಗೆ ತಿರಸ್ಕಾರ ಮಾಡಿದರೆ ನಮ್ಮ ಊರಿಗೆ ಒಳ್ಳೇದಾಗೋದಿಲ್ಲ, ಈ ಒಂದು ಕೆಲಸ ನೀವು ಮಾಡಬಾರ್ದು ಅಂತ ಹೇಳಿ ತುಂಬಾ ಕೇಳ್ಕೊತಾರೆ. ಸಾಕಷ್ಟು ಬಾರಿ ಕೇಳ್ಕೊಂಡ್ರೂ ಸಹ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಅವರ ಕೆಲಸ ಏನೋ ಅದು ಮಾಡ್ತಾ ಇರ್ತಾರೆ. ಕೊನೆಯದಾಗಿ ಈ ಸನ್ಯಾಸಿಯೇ ಆ ಊರಲ್ಲಿದ್ದಂತಹ ಪ್ರಮುಖ ವ್ಯಕ್ತಿಗೆ ಹೇಳ್ತಾರೆ, ಒಬ್ಬ ಸನ್ಯಾಸಿ ಬಂದಿದ್ದರೂ ಸಹ ಅವರನ್ನ ದರ್ಶನ ಮಾಡೋಕ್ಕಾಗದೇ ಇರುವಂತಹ ತತ್ವ ಏನಿದೆ ಈ ಮನುಷ್ಯನಲ್ಲಿ, ನಾನು ಆ ಮನುಷ್ಯನನ್ನು ನೋಡಬೇಕು, ಅವನ್ನ ಕರ್ಕೊಂಬಂದು ನನಗೆ ನಮಸ್ಕಾರ ಮಾಡಕ್ಕೆ ಹೇಳಿ ಅಂತ ಹೇಳ್ತಾರೆ. ಇವರೆಲ್ಲರೂ ಹೋಗಿ ಭಾಸ್ಕರರಾಯರನ್ನು ಕರ್ಕೊಂಬರ್ತಾರೆ. ಭಾಸ್ಕರರಾಯರು ಆಯ್ತಪ್ಪ ನಾನು ಬರ್ತೀನಿ, ಅವ್ರನ್ನ ನನ್ನ ಭೇಟಿ ಮಾಡಬೇಕು ಅಂದರೆ ನಾನು ಬರ್ತೀನಿ ಅಂತ. ಆದರೆ ಒಂದು ಕಂಡೀಷನ್ನ ಹಾಕ್ತಾರೆ, ಭಾಸ್ಕರರಾಯರು ನಾವು ಯಾರಿಗೂ ನಮಸ್ಕಾರವನ್ನು ಮಾಡಲ್ಲ, ನಾವೇನು ಮಾಡಲ್ಲ, ಆದರೆ ಬಂದು ನಾವು ದರ್ಶನವನ್ನು ಮಾಡಿ ಹೋಗ್ತೀವಿ, ಅವ್ರ ಹತ್ರ ಮಾತಾಡ್ತೀವಿ. ಊರಿನಲ್ಲಿರೋರಂತ ಎಲ್ಲರೂ ಹೇಳ್ತಾರೆ, ಒಬ್ಬ ಸನ್ಯಾಸಿಯನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಿ ಗುರುಸ್ಥಾನದಲ್ಲಿರುವಂತಹದ್ದಕ್ಕೆ ನಾವು ಗೌರವವನ್ನು ಸಮರ್ಪಣೆ ಮಾಡುವಂತಹದ್ದು ನಮ್ಮ ಕರ್ತವ್ಯ, ನೀವು ಅದನ್ನು ಮಾಡಲೇಬೇಕು ಅಂತ ಹೇಳಿ ಕೇಳ್ಕೊತಾರೆ. ಆಗ ಭಾಸ್ಕರರಾಯರು ಅದೇನಾಗುತ್ತೋ ನೋಡೋಣ ಅಂತ ಹೇಳಿ ಹೊರಟು ಬರ್ತಾರೆ. ಆ ಸನ್ಯಾಸಿಯ ಬಳಿ ಬಂದಾಗ ಭಾಸ್ಕರರಾಯರು ಒಂದು ಮಾತನ್ನು ಹೇಳ್ತಾರೆ, ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತೀನಿ, ನೀವು ನಮಸ್ಕಾರ ಮಾಡಿ ಅಂತ ಹೇಳಿದ್ದೀರಾ ನಿಮ್ಮ ಶಿಷ್ಯರಲ್ಲಿ, ನಿಮ್ಮ ದಂಡವನ್ನು ಪಕ್ಕಕ್ಕೆ ಇಡಿ ಅಂತ ಹೇಳ್ತಾರೆ. ಸನ್ಯಾಸಿಗೆ ಬಹಳ ಕುತೂಹಲ ಹಾಗೂ ಬಹಳ ಪ್ರಶ್ನಾತೀತವಾಗುತ್ತೆ. ಯಾಕೆ ದಂಡವನ್ನು ಪಕ್ಕಕ್ಕೆ ಇಡಿ ಅಂತ ಹೇಳ್ತಾ ಇದ್ದೀರಾ ನೀವು? ಆ ದಂಡವನ್ನು ಎತ್ತು ಪಕ್ಕಕ್ಕಿಟ್ಟಾಗ ಹೇಳ್ತಾರೆ, ನಾನು ದಂಡಕ್ಕೆ ನಮಸ್ಕಾರ ಮಾಡ್ತೀನಿ, ನಿಮಗೆ ನಮಸ್ಕಾರ ಮಾಡಲ್ಲ ಅಂತ. ಬಹಳ ಆಕ್ರೋಶ ಬರುತ್ತೆ ಸನ್ಯಾಸಿ. ನಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ, ಇಷ್ಟು ಜನರ ಮಧ್ಯದಲ್ಲಿ ಒಬ್ಬ ಗುರುವಿಗೆ ತಿರಸ್ಕಾರ ಆದಂತಹ ಪಾಪ ಪುಣ್ಯ ನಿಮಗೆ ಬರುತ್ತೆ ಅಂತ ಹೇಳಿದಾಗ ಭಾಸ್ಕರರಾಯರು ಏನೂ ಮಾತಾಡದೆ ಆ ದಂಡಕ್ಕೆ ನಮಸ್ಕಾರವನ್ನು ಮಾಡ್ತಾರೆ. ಆ ದಂಡಕ್ಕೆ ನಮಸ್ಕಾರ ಮಾಡಿದಾಗ ಆ ದಂಡ 1000 ಪೀಸಾಗಿ ನುಚ್ಚು ನೂರಾಗಿ ಹೊಡೆದು ಹೋಗುತ್ತೆ. ಏನಪ್ಪ ಇದರ ಒಂದು ಅರ್ಥ, ಯಾಕೆ ಈ ರೀತಿ ಆಯಿತು ಅಂತಂದರೆ, ಶ್ರೀವಿದ್ಯೆ ಉಪಾಸನೆಯಲ್ಲಿ ಬಹಳ ವಿಶೇಷವಾಗಿ ಹೇಳಿರುವಂತಹ ಒಂದು ಕೆಲವೊಂದು ನ್ಯಾಸಗಳಿದೆ. ಆ ನ್ಯಾಸಗಳು, ಅನುಷ್ಠಾನಗಳು ಬಹಳ 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 ಪ್ರಮುಖವಾಗಿ ಮಾಡ್ತಾ ಇರಬೇಕಾದ್ರೆ ಇವರ ಒಂದು ಶಕ್ತಿ ಇನ್ನೊಂದರಲ್ಲಿ ಹೋಗಿ ಸೇರುವಂತಹ ಒಂದು ಪ್ರಸಂಗ ಬರುತ್ತೆ. ಇವರು ಆ ದಂಡಕ್ಕೆ ನಮಸ್ಕಾರ ಮಾಡಿದಾಗ ಇವರ ಅನುಷ್ಠಾನ ಬಹಳ ಶಕ್ತ್ಯಾತೀತವಾಗಿದ್ದಂತಹ ಒಂದು ಪ್ರಸಂಗ, ಆ ದಂಡಕ್ಕೂ ಸಹ ತಡೆಯಕ್ಕೆ ಆಗದೇ ಇರುವಂತಹ ಒಂದು ಶಕ್ತಿ ಆ ದಂಡ ಆ ಕಾಲದಲ್ಲಿ ಆ ಸಮಯದಲ್ಲಿ ಹೊಡೆದು ಹೋಗುತ್ತೆ. ಅಂದರೆ ಅವರ ಒಂದು ಮಾತಿದ್ರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಆ ದಂಡನೇ ಹೊಡೆದಿರಬೇಕಾದ್ರೆ ಆ ಸನ್ಯಾಸಿಗೆ ನಾನು ನಮಸ್ಕಾರ ಮಾಡಿದ್ದರೆ ಸನ್ಯಾಸಿಯ ಒಂದು ಸ್ಥಿತಿಗತಿಗಳು ಏನಾಗ್ತಾ ಇತ್ತು ಅಂತ. ಆ ಒಂದು ಕಾರಣ ಸನ್ಯಾಸಿ ಬಂದಿದ್ದರೂ ಸಹ ಭಾಸ್ಕರರಾಯರು ಅಲ್ಲಿಗೆ ಹೋಗದೆ ನಾನು ನಮಸ್ಕಾರ ಮಾಡಲಿಲ್ಲ ಅಂತಂದರೆ ಆ ಮಹನೀಯರಿಗೆ ಅವಮಾನ ಆಗುತ್ತೆ, ಅವರಿಗೆ ಅಸಮಾಧಾನವಾಗುತ್ತೆ, ಬೇಡ ಅನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಅವರ ಭೇಟಿಗೆ ಹೋಗಿರಲಿಲ್ಲ.
ಆ ಶ್ರೀವಿದ್ಯಾ ಉಪಾಸನೆಯಲ್ಲಿ ನೀವೆಲ್ಲರೂ ಮಾಡುವಂತಹ ಉಪಾಸನೆ ಎಷ್ಟಕ್ಕೆ ಎಷ್ಟು ಕರೆಕ್ಟಾಗಿದ್ದು ಗುರುವಿನ ಮುಖಾಂತರ ಬರುತ್ತೋ ಅದಷ್ಟಕ್ಕೆ ಅಷ್ಟು ಫಲವನ್ನು ಕೊಡುತ್ತೆ ನಿಮಗೆ. ಆ ದಂಡ ಹೊಡೆದು ಹೋಗಬೇಕು ಅನ್ನುವಂತಹ ಒಂದು ಪ್ರಸಂಗ ಸೃಷ್ಟಿ ಆಯಿತು ಅಂತಂದ್ರೆ ಇನ್ನು ಉಪಾಸನೆ ಯಾವ ರೀತಿ ಇತ್ತು ಅನ್ನುವಂತಹದ್ದು ನೀವು ಬಹಳ ಯೋಚನೆ ಮಾಡಬೇಕಾಗಿರುವಂತಹ ಒಂದು ತತ್ವ. ಅಲ್ಲಿಂದ ಭಾಸ್ಕರರಾಯರು ಅವರ ಜೀವನವನ್ನ, ಕೊನೆಯ ಕಾಲವನ್ನ ಭಾಸ್ಕರ ರಾಜಪುರಂ ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಒಂದು ಅನುಷ್ಠಾನಗಳನ್ನೆಲ್ಲ ಮಾಡಿರುವಂತಹ ಜಾಗವನ್ನ ಅಲ್ಲಿರುವಂತಹ ಅಗ್ರಹಾರಕ್ಕೆ ಬಿಟ್ಟುಕೊಟ್ಟು, ಅಗ್ರಹಾರದಲ್ಲಿರುವಂತಹವರೆಲ್ಲರೂ ಸಹ ಆ ಲಲಿತೆಯ ಒಂದು ಆರಾಧನೆಯನ್ನ ಮಾಡಿಕೊಂಡು ಬಹಳ ದೊಡ್ಡದಾದಂತಹ ಒಂದು ಶ್ರೀಚಕ್ರ, ಶ್ರೀಮೇರು, ನಾನು ಮಂಜು ಅವರಿಗೆ ಹೇಳ್ತೀನಿ, ಅದನ್ನು ಇಲ್ಲಿ ತೋರಿಸ್ತಾರೆ ಅವರು. ಬಹಳ ದೊಡ್ಡದಾದಂತಹ ಶ್ರೀಮೇರುವನ್ನು ಇಟ್ಕೊಂಡು ಅವರೆಲ್ಲರೂ ಅರ್ಚನೆಯನ್ನು ಮಾಡ್ತಾರೆ. ಮುಂದೆ ನಾವು ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಹೋಗುವಂತಹ ಪರಿಸ್ಥಿತಿ ಬಂತು ಅಂತಂದರೆ ಹೇಳಿದಾಗ ನೀವು ನಮ್ಮ ಜೊತೆಯಲ್ಲಿ ಆ ಪ್ರಯಾಣದಲ್ಲಿ ಸೇರ್ಕೋಬಹುದು. ಇಂತಹ ಒಂದು ಶಕ್ತಿಶಾಲಿಯಾದಂತಹ ತತ್ವಗಳನ್ನು ಸಾರ್ತಾ ಇದ್ದಂತಹವರು ಭಾಸ್ಕರರಾಯರು. ಅವರ ಒಂದು ಜೀವನ ಚರಿತ್ರೆ ನೋಡಕ್ಕೆ ಹೋಯಿತು ಅಂತಂದರೆ ಶಂಕರರಿಗೆ ಸಮಾನವಾದಂತಹ ಜೀವನ ಶೈಲಿಯನ್ನು ತೋರಿಸುತ್ತೆ. ಅದಕ್ಕೋಸ್ಕರವೇ ಲಲಿತೆಯೇ ಶಂಕರರಿಗೆ ತ್ರಿಶತಿಯ ಭಾಷ್ಯವನ್ನು ಬರೆಯಕ್ಕೆ ಹೇಳಿದ್ರೆ ಭಾಸ್ಕರರಾಯರಿಗೆ ಸಹಸ್ರನಾಮದ ಭಾಷ್ಯವನ್ನು ಬರೆದು ಸೌಭಾಗ್ಯ ಭಾಸ್ಕರಂ ಅಂತ ಹೇಳಿ ಆ ಸಹಸ್ರನಾಮದ ಭಾಷ್ಯವನ್ನು ಎಲ್ಲರಿಗೂ ಕೊಡುವಂತಹ ಒಂದು ಪ್ರಸಂಗ. ಗುರುಗಳೇ, ತುಂಬ ಅದ್ಭುತವಾಗಿ ಅವರ ಪವಾಡಗಳು ಹಾಗೆ ಅವರ ಚರಿತ್ರೆಯನ್ನು ಹಾಗೆ ಅವರ ಕೃತಿಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ದೀರಾ. ತುಂಬ ಧನ್ಯವಾದಗಳು. ಇನ್ನೂ ಏನು ಆಸಕ್ತಿ ಇದೆ ಅಂದರೆ ಭಾಸ್ಕರರಾಯರು ಆರಾಧನೆ ಮಾಡಿರುವಂತಹ ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡಿ. ಅವರು ಎಲ್ಲಿ ಆರಾಧನೆ ಮಾಡ್ತಾಯಿದ್ರು, ಹಾಗೆ ಅಲ್ಲಿ ಏನನ್ನು ಆರಾಧನೆ ಮಾಡ್ತಾಯಿದ್ರು, ಹೇಗೆ ಆರಾಧನೆ ಮಾಡ್ತಾಯಿದ್ರು ಅನ್ನುವುದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು. ಖಂಡಿತವಾಗ್ಲೂ ಭಾಸ್ಕರರಾಯರು ನಾನೀಗಾಗಲೇ ಹೇಳಿದಾಗೆ ಬಹಳ ಚಮತ್ಕಾರವನ್ನು ತೋರಿಸಿರುವಂತಹದ್ದು ಎರಡು ಜಾಗಗಳು. ಒಂದು ವಾರಾಣಸಿ, ಕಾಶಿ ಕ್ಷೇತ್ರದಲ್ಲಿ ಈಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೌಂದರ್ಯ ಲಹರಿಯಲ್ಲಿ ಬರುವಂತಹ ಬಹಳ ವಿಶೇಷವಾಗಿರುವಂತಹ ಒಂದು ತತ್ವ ಅಂತಂದರೆ ಶಿವಶಕ್ತ್ಯ ಯುಕ್ತೋ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಶಿವ ಹಾಗೂ ಶಕ್ತಿಯು ಎರಡು ಒಂದಾಗಿದ್ದರೆ, ಎರಡು ಒಂದೇ ಆಗಿದ್ದಾರೆ ಅಂತ ಹೇಳಿ ಸಾರ್ತಾರೆ. ಅದೇ ರೀತಿಯಲ್ಲಿ ಭಾಸ್ಕರರಾಯರು ಕಾಶಿ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ, ಅನ್ನಪೂರ್ಣೇಶ್ವರ ಸನ್ನಿಧಿಯಲ್ಲಿ ನೀವು ಹೋಗಿ ಕೇಳಿದರೆ ಭಾಸ್ಕರರಾಯರು ಅರ್ಚನೆ ಮಾಡಿರುವಂತಹ ಶಿವಲಿಂಗವನ್ನು ನಾವು ನೋಡಬಹುದು. ಪಾತಾಳದಲ್ಲಿ ಇದೆ. ಒಂದು 5-6 ಮೆಟ್ಲು ಇಳಿದು ಹೋಗಬೇಕಲ್ಲಿ, ಒಂದು 7-8 ಮೆಟ್ಲು ಇಳಿದು ಹೋದರೆ ಆ ಶಿವಲಿಂಗಕ್ಕೆ ಏನಪ್ಪ ಅಂತಹ ಒಂದು ಪ್ರಾಮುಖ್ಯತೆ ಅಂತಂದರೆ, ಆ ಶಿವಲಿಂಗದ ಶಿರಸ್ಸಿನಲ್ಲಿ ಲಿಂಗದ ಮೇಲಗಡೆ ಇರುವಂತಹ ಒಂದು ಜಾಗದಲ್ಲಿ ಶ್ರೀಚಕ್ರವನ್ನು ಬರೆದಿರ್ತಾರೆ. ಲಿಂಗಮೇರು ಅಂತ ಕರೀತಾರೆ ಅದಕ್ಕೆ. ಆ ಲಿಂಗಮೇರು ಅನ್ನುವಂತಹದ್ದು ತ್ರಿಪುರೋಪನಿಷತ್ತಿನಲ್ಲಿ ಬಹಳ ವಿಶೇಷವಾಗಿರುವಂತಹ ಉಲ್ಲೇಖವನ್ನು ಕೊಡ್ತಾರೆ. 1,00,000 ಶ್ರೀಚಕ್ರ ಆರಾಧನೆ ಮಾಡುವಂತಹ ಫಲ ಒಂದು ಲಿಂಗಮೇರುವಿಗೆ ಮಾಡಿದರೆ ದೊರಕುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸಾದೃಶ್ಯವಾಗಿಯೇ ಅದರಲ್ಲಿ ಶಕ್ತಿಯ ಹಾಗೂ ಶಿವನ ಒಂದು ಸಂಯೋಗವನ್ನು ನಾವು ನೋಡಬಹುದು. ಶ್ರೀಚಕ್ರವೇ ಶಕ್ತಿ ಹಾಗೂ ಶಿವನ ಒಂದು ಅನ್ಯೋನ್ಯ ಭಾವನೆಯನ್ನು ತೋರಿಸುತ್ತೆ. ಆದರೆ ಲಿಂಗಮೇರುವಿನಲ್ಲಿ ಬಹಳ ಪ್ರಮುಖವಾಗಿರುವಂತಹ ತತ್ವವನ್ನು ಸಾರುತ್ತೆ. ಅಲ್ಲಿ ಭಾಸ್ಕರರಾಯರು ಎಷ್ಟೋ ವರ್ಷಗಳ ಕಾಲ ಆ ಲಿಂಗಮೇರುವಿಗೆ, ಲಿಂಗಮೇರು ಅಂತಂದರೆ ಶಿವಲಿಂಗದ ಮೇಲ್ಭಾಗದಲ್ಲಿರುವಂತಹ ಜಾಗದಲ್ಲಿ ಶ್ರೀಚಕ್ರವನ್ನು ಬರೆದು ಆ ಶ್ರೀಚಕ್ರಕ್ಕೆ ಸಾಕ್ಷಾತ್ ಕಾಮೇಶ್ವರ ಕಾಮೇಶ್ವರಿ ಅನ್ನುವಂತಹ ಭಾವನೆಯನ್ನು ಹೊಂದು ಆ ಭಾವನಾತೀತವಾಗಿ ಅವರ ಆರಾಧನೆಯಲ್ಲಿ ನಡೆಯುತ್ತೆ. ಆ ಲಲಿತೆಯ ಆರಾಧನೆ ಆ ರೀತಿಯಲ್ಲಿ ಮಾಡ್ತಾರೆ. ನೀವೆಲ್ಲರೂ ಕಾಶಿ ಕ್ಷೇತ್ರದಲ್ಲಿ ಹೋದಾಗ ಇದನ್ನು ನೋಡ್ಕೊಂಡು ಬರಬೇಕು. ಉಪಾಸಕ ಅಂತಿದ್ದಾಗ ಉಪಾಸಕ ಹೋಗಿ ಹುಡುಕಿ ನೋಡಿ ಬರ್ಬೇಕಿಂಥದ್ದೆಲ್ಲ, ಅವಾಗ ಕುತೂಹಲ ಜಾಸ್ತಿ ಆಗುತ್ತೆ. ಒಂದು ಎರಡನೆಯದ್ದು ಇಂಥ ಹೌದು, ಕಾಶಿ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲೇ ಕೆಳಭಾಗದಲ್ಲಿ ಒಂದು ಪಾತಾಳದಲ್ಲಿ ಲಿಂಗಮೇರು ಅನ್ನುವಂತಹ ಒಂದು ಶಿವಲಿಂಗದ ಮೇಲೆ ಭೂಪ್ರಸ್ಥವಾಗಿರುವಂತಹ ಒಂದು ಶ್ರೀಚಕ್ರವನ್ನ ರಚನೆಯನ್ನ ಮಾಡಿ ಆ ಶ್ರೀಚಕ್ರಕ್ಕೆ, ಲಿಂಗಕ್ಕೆ ಏಕಭಾಗದಲ್ಲಿ ಏಕಭಾವನೆಯಲ್ಲಿ ಅರ್ಚನೆಯನ್ನ ಮಾಡ್ತಾರೆ. ಬಹಳ ಬಹಳ ಪ್ರಮುಖವಾಗಿರುವಂತಹ ಸ್ಥಾನಗಳು. ಇಂತಹದ್ದು ಬಹಳ ಕಮ್ಮಿ ನೋಡುವಂತಹದ್ದಕ್ಕೆ ಭಾಸ್ಕರರಾಯರು ಆದ ಮೇಲೆ ಈ ನಡುವೆ ಎಲ್ಲರೂ ಲಿಂಗಮೇರು ಅಂತ ಹೇಳಿ ಅದನ್ನು ತಗೊಂಡು ಬರ್ತಾ ಇದ್ದಾರೆ. ಆದರೆ ಮೂಲ ಉಲ್ಲೇಖ
ತ್ರಿಪುರೋಪನಿಷತ್ ಅನ್ನುವಂತಹ ಉಪನಿಷತ್ತಿನಲ್ಲಿ ಇದರ ಒಂದು ಉಲ್ಲೇಖವನ್ನು ಕೊಡ್ತಾರೆ. ಈ ಒಂದು ಲಿಂಗವನ್ನ, ಈ ಒಂದು ಮೇರು ಎರಡು ಜೊತೆಯಲ್ಲಿರುವಂತಹದ್ದನ್ನು ಆರಾಧನೆ ಮಾಡಿದ್ರೆ ನನಗೆ ಏನು ಫಲ ಅನ್ನುವಂತಹದ್ದು ಅಲ್ಲಿ ಬರೀತಾರೆ. ಆ ರೀತಿಯಲ್ಲಿ ಕಾಶಿ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಸ್ಥಾನ. ಆ ಲಿಂಗಮೇರುವಿನ ಫೋಟೋನು ಇಲ್ಲಿ ಹಾಕಕ್ಕೆ ಹೇಳಿದ್ದೀನಿ, ಅವರು ಅದನ್ನು ಹಾಕ್ತಾರೆ, ನೋಡಿ ನೀವು ಅದನ್ನು ಕಾಶಿ ಕ್ಷೇತ್ರದಲ್ಲಿ ಹೋದಾಗ ನೀವು ಅದನ್ನು ನೋಡಬಹುದು. ತದನಂತರ ಭಾಸ್ಕರ ರಾಜಪುರಂ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಅವರ ಕೊನೆಯ ಕಾಲವಾದಾಗ ಅಲ್ಲೂ ಸಹ ಬಹಳ ದೊಡ್ಡದಾದಂತಹ ಒಂದು ಮೇರುವನ್ನು ಇಟ್ಕೊಂಡು ಅವರು ದಿನನಿತ್ಯ ಅನುಷ್ಠಾನವನ್ನು ಮಾಡ್ತಾ ಇದ್ರು. ಈಗ ನನ್ನಂದಾಜು ಒಂದು 400 ವರ್ಷಗಳ ಕೆಳಗೆ ನಡೆದಂತಹ ಒಂದು ಚರಿತ್ರೆ ಇದು. 300ರಿಂದ 400 ವರ್ಷಗಳಲ್ಲಿ ನಡೆದಂತಹ ದಿವ್ಯ ಚರಿತ್ರೆ. ಇಂತಹ ಉಪಾಸಕರನ್ನ ನಾವು ಪ್ರತಿನಿತ್ಯ ಧ್ಯಾನ ಸ್ಮರಣೆ, ಅವರ ಜೀವನ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಂತಹದ್ದೇ ಬಹಳ ದೊಡ್ಡ ಕೆಲಸ. ಇಂತಹ ಪ್ರಮುಖ ದಿವ್ಯ ವ್ಯಕ್ತಿಗಳನ್ನ, ಗುರುಗಳನ್ನ ನಾವು ಆರಾಧನೆ ಮಾಡಿದ್ರೆ ನಮ್ಮ ಒಂದು ಆರಾಧನೆ ಸ್ಥಿರವಾಗುತ್ತೆ. ಯಾಕಪ್ಪ ಈಗ ನಮ್ಮ ಆರಾಧನೆ ಸ್ಥಿರವಾಗುತ್ತೆ ಅಂತಂದ್ರೆ, ಅವರಿಗೆ ಕಾಶಿ ಕ್ಷೇತ್ರದಲ್ಲಾದಂತಹದ್ದು ಪರೀಕ್ಷೆ. ಆ ಪರೀಕ್ಷೆಯನ್ನು ಜಯ ಮಾಡಬೇಕು ಅಂತಂದಾಗ ಅಮ್ಮನವರಿಗೆ ಶರಣಾಗತಿಯನ್ನು ಹೊಂದುತ್ತಾರೆ. ಅಮ್ಮನವರಲ್ಲಿ ಶರಣಾಗತಿಯನ್ನು ಹೊಂದಿ ಅವರು ಅದನ್ನು ಮೇಲೆ ಬಂದು ಅಮ್ಮನವರ ಹೆಸರು, ಕೀರ್ತಿಯನ್ನ, ಜಯವನ್ನ ಎಲ್ಲರಿಗೂ ಸಾರ್ತಾರೆ. ಅಂತಹ ಒಂದು ಮಹನೀಯರ ಧ್ಯಾನ ಸ್ಮರಣೆ ಬಹಳ ವಿಶೇಷ. ಈ ಒಂದು ಮಹನೀಯರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆಲ್ಲರಿಗೂ ಲಲಿತೆ ಕೊಡಲಿ. ಪ್ರತಿನಿತ್ಯ ಅವರ ಸ್ಮರಣೆಯಲ್ಲಿ ನಾವು ಇರೋಣ. ಅವರು ಮಾಡಿದಂತಹ ಅನುಷ್ಠಾನವನ್ನು ನಾವು ಅದೇ ರೀತಿಯಲ್ಲಿ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ, ಭಾವನೆಗಳಲ್ಲಿ ತೆಗೆದುಕೊಂಡು ಬರೋಣ ಅಂತ ಭಾಸ್ಕರರಾಯರ ಕೃತಿಗಳನ್ನು, ಭಾಸ್ಕರರಾಯರು ಬರೆದಂತಹ ಪುಸ್ತಕಗಳನ್ನು ಹೇಳುವಂತಹದ್ದೇ ಇನ್ನೊಂದು ಸಂಚಿಕೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಪಂಚದಶಾಕ್ಷರಿ ಗಾಯತ್ರಿ ಒಂದು ಸ್ವರೂಪ ಬಹಳ 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 ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಒಂದೊಂದು ಅಕ್ಷರದಲ್ಲೂ ಏನು ಶಕ್ತಿ ಅನ್ನುವಂತಹದನ್ನು ಬರೀತಾರೆ. ಅದನ್ನೆಲ್ಲ ನಾವು ಮುಂದೆ ಒಂದು ಸಂಚಿಕೆಗಳಲ್ಲಿ ನೋಡೋಣ. ಇಲ್ಲಿಗೆ ಭಾಸ್ಕರರಾಯರ ಒಂದು ಚರಿತ್ರೆ ಎಲ್ಲರಿಗೂ ಕಿವಿ ಮುಟ್ಟೋ ಹಾಗಿರಲಿ ಅಂತ ಹೇಳಿ ಅಮ್ಮನವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಶ್ರೀಮಾತ್ರೇ ನಮಃ. ಗುರುಗಳೇ, ಇಲ್ಲಿವರೆಗೂ ತುಂಬ ಅದ್ಭುತವಾಗಿ ಭಾಸ್ಕರರಾಯರ ಚರಿತ್ರೆಯನ್ನು ವಿವರಿಸಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಇಂತಹ ಮಹಾನ್ ಉಪಾಸಕರು ಇದ್ದರು ಅನ್ನೋದೇ ನಮಗೆ ತಿಳಿದಿರಲಿಲ್ಲ. ಮನ ಮುಟ್ಟುವ ಹಾಗೆ ತುಂಬ ಅದ್ಭುತವಾಗಿ, ವೀಕ್ಷಕರಿಗೂ ತುಂಬ ಇಷ್ಟ ಆಗುವ ಹಾಗೆ ಜ್ಞಾನಭರಿತವಾಗಿ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರು ಸಹ ತುಂಬ ಇಷ್ಟಪಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಒಂದು ಭಾಸ್ಕರರಾಯರ ಚರಿತ್ರೆ ಇನ್ನಷ್ಟು ಉಪಾಸಕರ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅನ್ನುವ ಒಂದು ಕುತೂಹಲ ಇದೆ. ಹಾಗೆ ಮತ್ತೆ ಮುಂಬರುವ ಸಂಚಿಕೆಗಳಲ್ಲಿ ಇನ್ನಷ್ಟು ಇವರ ಬಗ್ಗೆ, ಇವರ ಬರೆದಿರುವಂತಹ ಕೃತಿಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ ಗುರುಗಳೇ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.